ನಿಮ್ಮೆಲ್ಲರಿಗೆ ಬೆಳಗಿನ ಶುಭ ವಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ನಾವು VBS ಭಾನುವಾರವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವೆಲ್ಲರೆಂದು ನಿಂತುಕೊಳ್ಳೋಣ. ಆಗ ನಮ್ಮ VBS ಮಕ್ಕಳು, ಶಿಕ್ಷಕ ವೃಂದದವರು ಗೀತಗಳನ್ನು ಹಾಡುತ್ತಾ ದೇವಾಲಯದ ಮೆರವಣಿಗೆಯಾಗಿ ಪ್ರವೇಶ ಮಾಡೋಣ. ಈಗ ಅಭಿಷೇಕದ ಊರಿನ ಹಾಡನ್ನು ನಾವು ಜೋರಾಗಿ ಹಾಡೋಣ. ಕರೆಕ್ಟಾಗಿ ಪ್ರತೀಕ್ಷೆ VBS ಭಾನುವಾರ ಹಾಗೂ ಕರ್ತನ ಪವಿತ್ರ ಭೋಜನದ ವಿಶೇಷವಾದ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಈ ಆರಾಧನೆ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ತರಲಿ ಎಂಬುದಾಗಿ ಹಾರೈಸುತ್ತಾ ಆರಂಭಿಸೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಮ್ಮ ಆರಂಭವು ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ತ್ರೈಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತದಲ್ಲಿ 23ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತದಲ್ಲಿ 23ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಯೇಸುವಿನ ಕುರಿಯು ನಾನು ಚಿಂತೆ ಪಡೆನು.
ಕೊಟ್ಟು ಕಾಯುವ ಯೇಸು ನನ್ನ ನಾಮ ಬಲನು ಕೋಲು ಹಿಡಿದ ನಾನು ಶಾಂತಿಯಿಂದ ಕಾಯಲು ಸುಖ ಕ್ಷೇಮದಲ್ಲಿದ್ದೇನೆ ಒಳ್ಳೆ ಮೇವು ಮೇಲುತ್ತೇನೆ ದಾವಾಗೆ ಕೃಪ ತೋರಿಸೋನು ಬುಕೆಯ ಸುಖಿಯಾದ ಕುರಿಗೆ ಸಂತೋಷವಿರದೆ ಯೇಸು ಕಾಲದಂತ್ಯದಲ್ಲಿ ಆತ ಸ್ವಂತ ಹೇಗಲವೇ ಮನೆಗೆ ನಾನು ಯಾಲು ಸುಖ ಪೂರ್ತಿ ಹೌದು. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ತಂದೆಯಾದ ದೇವರ ಪವಿತ್ರ ಸಂಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡರೂ ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ ಮತ್ತು ಪವಿತ್ರಾತ್ಮನೆಂಬ ತ್ರೈಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ ಆತನ ಮೂಲಕ ಆತನಿಗಾಗಿ ಸಮಸ್ತ ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ತಂದೆಯಾದ ದೇವರ ಪವಿತ್ರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಆಗಿದೆ ಎಂಬುದು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದಯವಿಟ್ಟು ಸಭೆ ನನ್ನನ್ನು ಅನುಸರಿಸಲು ವಿನಂತಿ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಅಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆ ಆಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದ್ದರಿಂದ ನಿನ್ನ ದೊಡ್ಡ ಒಲುಮೆಗನುಸಾರವಾಗಿ ನನ್ನ ಮೇಲೆ ದಯವಿಡಬೇಕೆಂದು ಭಿನ್ನಯಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದವರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೊ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೆನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೀಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ತಂದೆಯಾದ ದೇವರ ವಾಕ್ಯವು ಹೇಳುವುದೇನೆಂದರೆ,
ಮಾತನಾಡುತ್ತಿರುವ ಆತನ ಮಾತನ್ನು ಕೇಳಲಿಲ್ಲವೆಂದು ನೀವು ಹೇಳಬಾರದು. ಭೂಮಿ ಮೇಲೆ ದೈವೋಕ್ತಿಗಳನ್ನಾಡದವನಿಗೆ ಕಿವಿಗೊಡ ಮನಸ್ಸಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನಾನು ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷವೆಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೇನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಕನಿಕರುಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸುವ ನಿನ್ನ ಸ್ವರೂಪಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕವಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀ ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆ ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥಿಸೋಣ. ಪ್ರಭುವೇ, ನಿರ್ಮಲವುಳ್ಳ ತುಟಿಗಳನ್ನು, ಶುದ್ಧವಾದ ಹೃದಯವನ್ನು ನಮಗೆ ದಯಪಾಲಿಸು. ನಮ್ರತೆ, ಸಹನಶೀಲ, ಆತ್ಮಸಂಯಮ, ನೀತಿ ಧೈರ್ಯಗಳನ್ನು ಕೊಡು. ಜ್ಞಾನ ವಿವೇಕಗಳ ಆತ್ಮವನ್ನು, ದಯೆಯ ಆತ್ಮವನ್ನು, ನಿನಗೆ ಭಯಪಟ್ಟು ನಿನ್ನ ಭಕ್ತಿಯಲ್ಲಿ ನಡೆಯುವ ಆತ್ಮವನ್ನು ಅನುಗ್ರಹಿಸು. ನಿನ್ನ ಸಂಧಾನದಲ್ಲಿ ನಾವು ಜಜ್ಜಿ ಹೋದ ಮತ್ತು ಕುಗ್ಗಿದ ಮನಸ್ಸುಗಳಾಗುವಂತೆಯೂ, ನಿನ್ನ ಪ್ರೀತಿಯನ್ನಲ್ಲದೆ ಇನ್ಯಾವುದನ್ನು ಹೆಚ್ಚಾಗಿ ಅಪೇಕ್ಷಿಸದಂತೆಯೂ ನಿನ್ನ ಕರುಣೆಯನ್ನು ನಮಗೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ದಯವಿಟ್ಟು ಎಲ್ಲರೂ ಕೂತ್ಕೊಳ್ರಿ. ಹಾಡುವಂಥ ಸಂಕೀರ್ತನೆಯಲ್ಲಿ 203ನೇ ಸಂಕೀರ್ತನೆ ಆಡಿಕೊಳ್ಳೋಣ. ಮೊದಲಿನ 2 ಚರಣಗಳನ್ನು ಮಾತ್ರ ಆಡಿಕೊಳ್ಳೋಣ. ನಂತರ ಇವತ್ತಿಗೆ ನೇಮಕವಾದಂಥ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣ ವಾಕ್ಯವು ಓದಲ್ಪಡ್ತದೆ. ಸಂಕೀರ್ತನೆ 203 ಮೊದಲಿನ 2 ಚರಣ ಮಾತ್ರ. ಬಾಲಕರ ಪ್ರಾರ್ಥನೆಯ ನಾಲೈಸುವ ಪ್ರಭುವೇ, ಬಾಲಕರ ಪ್ರಾರ್ಥನೆಯ ನಾಲೈಸುವ ಪ್ರಭುವೇ, ಮೇಲಿನಿಂದ ಆತ್ಮವರವ ಪಾಲಿಸು ನಮೇಸುವೆ, ಮೇಲಿನಿಂದ ಆತ್ಮವರವ ಪಾಲಿಸು ನಮೇಸುವೆ. ಬಾಲರೆಲ್ಲರು ಬರಲಿಯೇತು ಹೇಳಿದ ನಿನ್ನ ವಾಕ್ಯವ, ಬಾಲರೆಲ್ಲರು ಬರಲಿಯೇತು ಹೇಳಿದ ನಿನ್ನ ವಾಕ್ಯವ, ಕೇಳಿ ನಮ್ಮೆ ಸೇರಿದೆವು ಬಾಳವಿಯು ಭಾಗ್ಯವ, ಕೇಳಿ ನಮ್ಮೆ ಸೇರಿದೆವು ಬಾಳವಿಯು ಭಾಗ್ಯವ. ಅಂದ ಬುದ್ಧಿ ಇಂದ ನಾವು ನಿಂದೆಗೊಳಗಾದೆವು, ಮಾಂದ ಬುದ್ಧಿ ಇಂದ ನಾವು ನಿಂದೆಗೊಳಗಾದೆವು,
ತಂದರೆ ಪ್ರಸಾದವು. ಇಂದು ನಿನ್ನ ಕೃಪೆಯ ನಮಗೆ ತಂದರೆ ಪ್ರಸಾದವು. ರಜಾಕಾಲ ಸತ್ಯವೇದ ಪಾಠಶಾಲೆಯ ಕೊನೆಯ ದಿನದ ಆರಾಧನೆಗೆ ನೇಮಕವಾದ ಸತ್ಯವೇದ ಪಾರಾಯಣ ಪಾಠದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಯಾದ ಹಗ್ಗಾಯನು ಬರೆದ ಗ್ರಂಥ 2ನೇ ಅಧ್ಯಾಯ 20ರಿಂದ 23 ವಚನಗಳು. ಹಗ್ಗಾಯನು ಬರೆದ ಗ್ರಂಥ 2ನೇ ಅಧ್ಯಾಯ 20ರಿಂದ 23 ವಚನಗಳವರೆಗೆ ಬರೆದಿರುವ ವಾಕ್ಯಗಳನ್ನು ಆರಿಸೋಣ. ದೇಶಾಧಿಪತಿಗೆ ವಾಗ್ದಾನ. 9ನೇ ತಿಂಗಳಿನ 24ನೇ ದಿನದಲ್ಲಿ ಯೆಹೋವನು ಹಗ್ಗಾಯನಿಗೆ ಈ 2ನೇ ವಾಕ್ಯವನ್ನು ದಯಪಾಲಿಸಿದನು. ಯೆಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲನಿಗೆ ಹೀಗೆ ನುಡಿ. ನಾನು ಭೂಮ್ಯಾಕಾಶಗಳನ್ನು ಅದುರಿಸಿ ರಾಜ್ಯಗಳ ಸಿಂಹಾಸನವನ್ನು ಕೆಡವಿ ಜನಾಂಗಗಳ ಸಂಸ್ಥಾನ ಬಲವನ್ನು ಧ್ವಂಸ ಮಾಡಿ ರಥಗಳನ್ನು ರಥಾರೂಢರನ್ನು ದೊಬ್ಬಿಬಿಡುವೆನು. ಕುದುರೆಗಳು ರಾಹುತರು ಬಿದ್ದು ಹೋಗುವರು. ಪ್ರತಿಯೊಬ್ಬನು ತನ್ನ ಕಡೆಯ ಕತ್ತಿಯಿಂದ ಹತನಾಗುವನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. ಶೆಯಲ್ತೀಯೇಲನ ಮಗನು ನನ್ನ ಸೇವಕನೂ ಆದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯುಂಗುರವಾಗಿ ಮಾಡಿಕೊಡುವೆನು. ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದೇ. ಈಗ VBS ಮಕ್ಕಳಿಂದ ವಿಶೇಷವಾದಂಥ ಹಾಡುಗಳು. ಇದಾದ ನಂತರ ಹೊಸ ಒಡಂಬಡಿಕೆ ವೇದ ಪಾರಾಯಣ ವಾಕ್ಯ ಓದಲ್ಪಡ್ತದೆ. Check. Hallelujah. Praise the Lord. Praise the Lord. Amen. Amen. Action. ಅಭಿಷೇಕದ ಉಂಗುರ, ಅಧಿಕಾರದ ಉಂಗುರ, ಜವಾಬ್ದಾರಿಯ ಉಂಗುರ ನನಗೆ ಯೇಸು ಕೊಡುವ. ಅಂಗೀಕಾರದ ಉಂಗುರ, ಸಂಧಾನದ ಉಂಗುರ, ಶಾಂತಿಯ ಉಂಗುರ ನನಗೆ ಯೇಸು ಕೊಡುವ. ಮನವೊಂದೆಯ ಉಂಗುರ, ನಾಯಕತ್ವದ ಉಂಗುರ, ಆಡಳಿತದ ಉಂಗುರ, ಸಮರ್ಪಣೆಯ ಉಂಗುರ ನನಗೆ ಯೇಸು ಕೊಡುವ. ನನಗೆ ಯೇಸು ಕೊಡುವ. ನನಗೆ ಯೇಸು ಕೊಡುವ. ನನಗೆ ಯೇಸು ಕೊಡುವ. ಆತನ ರೂಪದಿ ನನ್ನ ಉಂಟು ಮಾಡಿದ, ನೀತಿಯ ವಸ್ತ್ರವ ನನಗೆ ನೀಡಿದ. ಆತನ ರೂಪದಿ ನನ್ನ ಉಂಟು ಮಾಡಿದ, ನೀತಿಯ ವಸ್ತ್ರವ ನನಗೆ ನೀಡಿದ. ನನ್ನ ಹೆಸರಿಡಿದು ಕರೆದ, ಪ್ರೀತಿಯಿಂದ ನನ್ನ ಅಪ್ಪಿಕೊಳ್ಳುವ. ನನ್ನ ಹೆಸರಿಡಿದು ಕರೆದ, ಪ್ರೀತಿಯಿಂದ ನನ್ನ ಅಪ್ಪಿಕೊಳ್ಳುವ. ನಿತ್ಯ ಜೀವದ ಭಾಗ್ಯವ ನನ್ನ ಯೇಸು ಕೊಡುವ. ನನ್ನ ಯೇಸು ಕೊಡುವ.
ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ಜಯವು ನಮ್ಮದಾಗಿದೆ. ಅಭಿಷೇಕ ಕೊಡಲ್ಪಟ್ಟಿದೆ. ಜಯವು ನಮ್ಮದಾಗಿದೆ. ಅಭಿಷೇಕ ಕೊಡಲ್ಪಟ್ಟಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. ನಾವು ಕಾರ್ಗತ್ತಲಲ್ಲಿ ನಡೆಯುವಾಗ ನಿನ್ನ ದೊಣ್ಣೆ ಧೈರ್ಯ ಕೊಟ್ಟಿದೆ. ಕೃಪೆಯಿಂದ ಕೃಪೆಯಲ್ಲಿ ನಮ್ಮ ನಡೆಸಿ ಕುರುಬನಾಗಿ ಮುಂದೆ ಸಾಗಿದೆ. ನಾವು ಕಾರ್ಗತ್ತಲಲ್ಲಿ ನಡೆಯುವಾಗ ನಿನ್ನ ದೊಣ್ಣೆ ಧೈರ್ಯ ಕೊಟ್ಟಿದೆ. ಕೃಪೆಯಿಂದ ಕೃಪೆಯಲ್ಲಿ ನಮ್ಮ ನಡೆಸಿ ಕುರುಬನಾಗಿ ಮುಂದೆ ಸಾಗಿದೆ. ಅಭಿಷೇಕ ಉಂಗುರವು ನಮಗೆ ಕೊಡಲ್ಪಟ್ಟಿದೆ. ಕರ್ತಾನು ನಮ್ಮಲ್ಲಿರಲು ಜಯವು ನಮ್ಮದಾಗಿದೆ. बोलो यीशु महाराज की. दीवाना मैं यीशु का, मेरे होठों पे उसका ही नाम. दीवाना मैं यीशु का, उसके प्यार में डूबा हुआ. दीवाना मैं यीशु का, और मेरे होठों पे उसका ही नाम. दीवाना मैं यीशु का, उसके प्यार में डूबा मैं, खोया मैं, जिंदा रहूं यीशु का. मैं दीवाना यीशु का. मैं दीवाना यीशु का. मैं दीवाना यीशु का. मैं दीवाना. तेरी बातों को सुनता रहूं, अपनी मनमानी अब ना करूं. अब ना दाएं ना बाएं मुड़ूं, तेरे प्यार में डूबा रहूं. तेरी बातों को सुनता रहूं, अपनी मनमानी अब ना करूं. अब ना दाएं ना बाएं मुड़ूं, तेरे प्यार में डूबा रहूं. दीवाना मैं यीशु का, और मेरे होठों पे उसका ही नाम. दीवाना मैं यीशु का, उसे प्यार में डूबा मैं, खोया मैं, जिंदा रहूं यीशु का. मैं दीवाना यीशु का. मैं दीवाना यीशु का. मैं दीवाना यीशु का. मैं दीवाना.
searching for an answer, a ray of hope in a hopeless world. Who can we turn to? Where is our rescue? There is someone, he's the answer. He's the light and he'll light the way. His name is Jesus, and he came to save us. He is the light, 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 light of the world, and he shines, shines, shines all over the earth, shining bright, bright, bright. He is the light of the world. He is the light, 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 light of the world, and he shines, shines, shines all over the earth, shining bright, bright, bright. He is the light of the world. The world is searching for an answer, a ray of hope in a hopeless world. Who can we turn to? Where is our rescue? There is someone, he's the answer. He's the light and he'll light the way. His name is Jesus, and he came to save us. He is the light, 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 light of the world, and he shines, shines, shines all over the earth, shining bright, bright, bright. He is the light of the world. He is the light, 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 light of the world, and he shines, shines, shines all over the earth, shining bright, bright, bright. He is the light of the world. Oh, oh, He's the light, 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 light of the world, and he shines, shines, shines all over the earth, shining bright, bright, bright. He is the light of the world. ಬೋಲು ಯೇಸು ಮಹಾರಾಜ್ ಕಿ. VBSನ ಗುರಿ ಏನು? ವೆರಿ ಗುಡ್. ಮಕ್ಕಳು ಕೂತ್ಕೊಳ್ಳಿ, ಆ ಕಡೆ ತಿರ್ಕೊಂಡು ಕೂತ್ಕೊಳ್ಳಿ. VBSನ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ರಿಂದ 41ರವರೆಗೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ರಿಂದ 41ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವರ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು.
ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು ಎಂಬುವಂಥದ್ದೇ. ಈಗ ಸುವಾರ್ಥ ಭಾಗ ಓದಲ್ಪಡ್ತದೆ. ದಯವಿಟ್ಟು ಸಭೆಯವರು ಎದ್ದು ನಿಂತುಕೊಳ್ಬೇಕಾಗಿ ವಿನಂತಿ. ರಜಾಕಾಲದ ಸತ್ಯವೇದದ ಪಾಠಶಾಲೆಯ ಕೊನೆಯ ದಿನದ ಆರಾಧನೆಗೆ ನೇಮಕವಾದ ಸತ್ಯವೇದದ ಸುವಾರ್ಥ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15-17 ವಚನಗಳು. ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15-17 ವಚನಗಳವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಇಂದಿನ ದಿನಕ್ಕೆ ನೇಮಕವಾದ ಎಲ್ಲ ವೇದ ಪಾರಾಯಣ ಪಾಠಗಳು ಸಮಾಪ್ತಿಯಾದವು. समस्त जीव राशिये समस्त दूत सैन्यावे पिता पुत्रात्मा गेरागी अनंत स्तोत्र ಕನಿಕರುಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಈಗ ನಾವೆಲ್ಲರೂ ಒಟ್ಟಾಗಿ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದು ನಂಬುತ್ತೇನೆ. ಪರಿಶುದ್ಧ ಆತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ದಯವಿಟ್ಟು ಸಭೆ ಕೂತುಕೊಳ್ಳ್ರಿ. ಈಗ ಸಭಾಪಾಲಕರಿಂದ ಸಭಾ ಪ್ರಕಟಣೆಗಳು. ಸಭೆಯವರಿಗೆ ಸಾರಿ ತಿಳಿಸುವಂತ ಈ ವಾರದ ಪ್ರಕಟಣೆಗಳು ಈ ರೀತಿಯಾಗಿವೆ. ಕಳೆದ ಭಾನುವಾರ ಬೆಳಗಿನ ಆರಾಧನೆಯ ಕಾಣಿಕೆ
13,727 ರೂಪಾಯಿಗಳು. ಭಾನುವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 170 ರೂಪಾಯಿಗಳು. ಬುಧವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 301 ರೂಪಾಯಿಗಳು ಮತ್ತು VBSನ ಸಪ್ಪಳ ಇಲ್ಲದ ಕಾಣಿಕೆ 13,743 ರೂಪಾಯಿಗಳು. ಕಳೆದ ವಾರದಲ್ಲಿ ಕೃತಜ್ಞತಾ ಕಾಣಿಕೆ, ಜನ್ಮದಿನದ ಕಾಣಿಕೆ ಮತ್ತಿತರ ಕಾಣಿಕೆಗಳನ್ನು ಕೊಟ್ಟಂತವರ ವಿವರ: ಮಸ್ಲಿನಾ ಎಸ್ ಗಡ್ಡಿ 500 ರೂಪಾಯಿಗಳನ್ನು, ಸಹನಾ ಎಂ ಹುಗ್ಗಿ 1,000 ರೂಪಾಯಿಗಳನ್ನು, ರಮಾನಂದ್ ಕೋಡೆ VBSಗೆ 1,000 ರೂಪಾಯಿಗಳನ್ನು, ಸಂಪತ್ ಕುಮಾರಿ ಜೆ ಆಸಂಗಿ VBSಗೆ 2,000 ರೂಪಾಯಿಗಳನ್ನು, ಫ್ರಾಂಕ್ಲಿನ್ ಜೆ ಆಸಂಗಿ VBSಗೆ 1,000 ರೂಪಾಯಿಗಳನ್ನು, ನಿರೀಕ್ಷಾ ಥಾಮಸ್ ಆಸಂಗಿ 300 ರೂಪಾಯಿಗಳನ್ನು, ಅಧ್ಯಾಯ ಅಗಸ್ಟಿನ್ VBSಗೆ 3,000 ರೂಪಾಯಿಗಳನ್ನು, ಸಮುವೆಲ್ ಎಂ ನಡ್ಕಟ್ಟಿನ್ VBSನ ಮಕ್ಕಳಿಗೆ ಮಜ್ಜಿಗೆಯನ್ನ ಕೊಡಿಸಿಕೊಟ್ಟಿರುವರು, ನಾಗರಾಜ್ ಶಿವಸಿಂಪಿ ನಮ್ಮ ದೇವಾಲಯದ ಎಲೆಕ್ಟ್ರಿಷಿಯನ್ ಕಾರ್ಯವನ್ನ ಮಾಡಿದಂಥವರು, ಅವರು VBS ಮಕ್ಕಳಿಗೆ ಬಾದಾಮಿ ಹಾಲು ಮತ್ತು ಬನ್ಸ್ ಅನ್ನ ಕೊಡಿಸಿರುತ್ತಾರೆ. ಮನೋರಮ್ಮ ವಿ ಗೌರಿ 500 ರೂಪಾಯಿಗಳನ್ನು, ಹೊಸಪೇಟೆಯವರಾದ ಆರೋನ್ ಹರ್ಷಿತ್ ಅಬ್ರಹಾಂ VBS ಮಕ್ಕಳ ಒಂದು ದಿನದ ನಾಷ್ಟಕ್ಕೆ 8,000 ರೂಪಾಯಿಗಳನ್ನು, ಸಲ್ಮೋನ್ ಉಮುಚಿಗಿ 1,000 ರೂಪಾಯಿಗಳನ್ನು, ಸೆಸಿಲ್ ನಂದಿಕೇಶ್ವರ್ VBSಗಾಗಿ ಒಂದು ಅಕ್ಕಿ ಪ್ಯಾಕೆಟ್ ಅನ್ನ ಕೊಡಿಸಿಕೊಟ್ಟಿರುವರು. ಹೀಗೆ ಹಣದ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ, ಉಪಹಾರದ ರೂಪದಲ್ಲಿ ಕಾಣಿಕೆ ಕೊಟ್ಟಂತ ಸರ್ವರಿಗೂ ನಾವು ಪ್ರೀತಿಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇವೆ. ಇಂದು ಆರಾಧನೆಯಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವನ್ನ ಆಚರಿಸಲಾಗುವುದು. ಕಾರಣ, ಸಿದ್ಧಪಡಿಸಿಕೊಂಡು ಬಂದ ಸಭೆಯವರು ಈ ಸಂಸ್ಕಾರದಲ್ಲಿ ಭಾಗಿಗಳಾಗಿ ಕರ್ತನ ದಿವ್ಯಾಶೀರ್ವಾದಗಳನ್ನ ಹೊಂದಿಕೊಳ್ಳಬೇಕಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತೇವೆ. ಆರಾಧನೆಯ ನಂತರ ಬಂದಂತ ಎಲ್ಲರಿಗೆ ನಮ್ಮ ಸಭೆಯವರಾದಂಥ ಶ್ರೀ ರಾಜಶೇಖರ್ ಟಿ ಕುಟುಂಬದವರು ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿರುವರು. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆರಾಧನೆಯ ನಂತರ ಎಲ್ಲರೂ ನಾಷ್ಟವನ್ನು ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಬರುವ ಭಾನುವಾರ ದಿನಾಂಕ 10/5/2026 ಕಾರ್ಮಿಕರ ಭಾನುವಾರವನ್ನಾಗಿ ಆಚರಿಸಲಾಗುವುದು. ಇದರ ನಿಮಿತ್ತ ಬರುವ ಶನಿವಾರ ದಿನಾಂಕ 9/5/2026 ಸಂಜೆ 6 ಗಂಟೆಗೆ ಎಲ್ಲ ಕಾರ್ಮಿಕರಿಗಾಗಿ ರಿಟ್ರೀಟ್ ಏರ್ಪಡಿಸಲಾಗಿದೆ. ಈ ರಿಟ್ರೀಟ್ನಲ್ಲಿ ಸಭೆಯವರು ಸಹ ಭಾಗವಹಿಸಬಹುದು. ಹಾಗಾಗಿ ಇಂದು ಆರಾಧನೆಯ ನಂತರ ಎಲ್ಲ ಕಾರ್ಮಿಕರು ಹಾಗೂ ಆಸಕ್ತಿಯುಳ್ಳ ಸಭೆಯ ಸದಸ್ಯರು ಮೀಟಿಂಗ್ ಆಗಿ ದೇವಾಲಯದಲ್ಲಿ ಸೇರಿ ಬರಬೇಕಾಗಿ ವಿನಂತಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಕೃಪೆಯಿಂದ 10 ದಿನಗಳ ಕಾಲ VBS ಕರ್ತನ ಮಹಿಮೆಗಾಗಿ ನಡೆಯುತ್ತೆ ಎಂಬುದಾಗಿ ತಿಳಿಸಲು ಸಂತೋಷಿಸುತ್ತೇವೆ. ಇಂದು ನಾವು VBS ಭಾನುವಾರವನ್ನಾಗಿ ಆಚರಿಸುತ್ತಾ ಇದ್ದೇವೆ. ಇಂದು ಸಾಯಂಕಾಲ 6:30 ಗಂಟೆಗೆ ಸರಿಯಾಗಿ VBS ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಒಡಗೂಡಿದಂತ ಆರಾಧನೆ ನಮ್ಮ ಒಡೆಯರ್ ಹಾಲ್ ಆವರಣದಲ್ಲಿ ನಡೆಸಲಾಗುವುದು. ಸಭೆಯವರು ದಯಮಾಡಿ ಸಮಯಕ್ಕೆ ಸರಿಯಾಗಿ ಸೇರಿ ಬರಬೇಕಾಗಿ ವಿನಂತಿ. ಯಾಕೆಂದರೆ ಡೈರೆಕ್ಟರ್ ಆಗಿ ಬಂದಿರುವಂತವರು ಇಂದು ಆರಾಧನೆಯ ನಂತರ ಬೆಂಗಳೂರು ಕಡೆ ಅವರು ಪ್ರಯಾಣ ಬೆಳೆಸುವುದಿದೆ. ಅವರ ಬಸ್ 9:15 ಇರೋದರಿಂದ ಆರಾಧನೆ ಮುಗಿದ ನಂತರ ಅವರು ಪ್ರಯಾಣ ಬೆಳೆಸುವವರಾಗಿದ್ದಾರೆ. ಹಾಗಾಗಿ 6 ಗಂಟೆಗೆ ಮೊದಲನೆಯ ಬೆಲ್, 6:15 ಎರಡನೆಯ ಬೆಲ್ ಹೊಡೆದ ತಕ್ಷಣ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇವೆ. ಯಾರಿಗಾಗಿ ನಾವು ಕಾಯುವಂತ ಸ್ಥಿತಿ ಇಲ್ಲ. ಹಾಗಾಗಿ ದಯಮಾಡಿ ಸಭೆಯವರು, ಪಾಲಕರು ಸಮಯವನ್ನ ನೆನಪಿನಲ್ಲಿಟ್ಟುಕೊಂಡು 6:15 ದೇವಾಲಯದ ಆವರಣದಲ್ಲಿ ತಾವು ಸೇರಿ ಬರಬೇಕಾಗಿ ವಿನಂತಿಸುತ್ತೇವೆ. ಅಷ್ಟೇ ಅಲ್ಲ, ಇಂದು ಸಾಯಂಕಾಲ ಬಂದಂತ ಎಲ್ಲರಿಗೆ ನಮ್ಮ ಸಭೆಯ ಸದಸ್ಯರಾದ ಶ್ರೀ ಪ್ರಸಾದ್ ಡೇವಿಡ್ ಕುಟುಂಬದವರು ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿರುವರು. ಸಂಜೆ 5:30 ಗಂಟೆಯಿಂದ ಈ ಉಪಹಾರ ಬಂದವರಿಗೆ ಕೊಡಲಾಗುವುದು. ಕಾರಣ, ಸಭೆಯವರೆಲ್ಲರೂ ಬೇಗನೆ ಬಂದು ಲಘು ಉಪಹಾರವನ್ನ, ಚಹಾವನ್ನ ಸ್ವೀಕರಿಸಿ ಆರಾಧನೆಯಲ್ಲಿ ಭಾಗಿಗಳಾಗಬೇಕಾಗಿ ನಾವು ವಿನಂತಿಸುತ್ತೇವೆ. ಹಾಗೂ ನಮ್ಮ ಸಹೋದರಾದಂಥ ಶ್ರೀ ಪ್ರಸಾದ್ ಡೇವಿಡ್ ಮತ್ತು ಕುಟುಂಬದವರಿಗೆ ಕೃತಜ್ಞತೆಗಳನ್ನ ನಾವು ಸಲ್ಲಿಸುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಕಳೆದ 10 ದಿನಗಳಿಂದ ನಮ್ಮ ಮಧ್ಯದಲ್ಲಿ VBS ಕಾರ್ಯಕ್ರಮವನ್ನ, ಸೇವೆಯನ್ನ ಕರ್ತನ ಮಹಿಮೆಗಾಗಿ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ
ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವಂತ ಶ್ರೀಮತಿ ಎವೆಲಿನ್ ಸುಮನ ಅಮ್ಮನವರನ್ನ ನಾನು ಈ ಸಮಯದಲ್ಲಿ ಸಭೆಯವರಾದಂಥ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನ ನಾನು ಕೋರ್ತೇನೆ. ಅಮ್ಮನವರ ಪರಿಚಯ ನಮ್ಮೆಲ್ಲರಿಗಿದೆ. ಅಮ್ಮನವರು ಬಿಷಪ್ ಕಾಟನ್ಸ್ ಬಾಯ್ಸ್ ಸ್ಕೂಲ್ನಲ್ಲಿ ಅವರು ಹಿರಿಯ ಶಿಕ್ಷಕಿಯಾಗಿ 32 ವರ್ಷಗಳಿಂದ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾನುವಾರ ಪಾಠಶಾಲೆಯಲ್ಲಿ ಕೂಡ ಅವರು ಶಿಕ್ಷಕಿಯಾಗಿ 25 ವರ್ಷ ಸೇವೆ ಮಾಡಿದಂತ ಅನುಭವವನ್ನ ಹೊಂದಿದವರಾಗಿದ್ದಾರೆ ಮತ್ತು ಅನೇಕ ಕಡೆಗಳಲ್ಲಿ VBS ಅನ್ನು ಕೂಡ ನಡೆಸಿದಂತ ಅನುಭವವನ್ನ ಅಮ್ಮನವರು ಪಡೆದುಕೊಂಡಿರುತ್ತಾರೆ. ಈ ಸಮಯದಲ್ಲಿ ಪ್ರೀತಿಯ ಅಮ್ಮನವರನ್ನ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜ್ಞಾನ ಮಾರ್ಗ ಭಾನುವಾರ ಪಾಠಶಾಲೆಯ ಪರವಾಗಿ, ನಮ್ಮ ಸಭಾಪಾಲನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ತಿರುಗೊಂದಾವರ್ತಿ ನಾನು ಕೋರುವವನಾಗಿದ್ದೇನೆ. ಥ್ಯಾಂಕ್ ಯು. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದಂಥ ಕುಮಾರ್ ಕಿರಣ್ ರಾಜು ಗೌಡರ್ ಎಂಬಾತನಿಗೂ, ಬೀದರ ಜಿಲ್ಲೆಯ ಜಾನುವಾಡದ ಸೆಂಟ್ ಪಾಲ್ಸ್ ಮೆಥಡಿಸ್ಟ್ ಚರ್ಚ್ನ ಸದಸ್ಯರಾದಂಥ ಕುಮಾರಿ ಸುಕನ್ಯಾ ಶರಣಪ್ಪ ಬೇಂದ್ರೆ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯಲಿದೆ ಎಂದು ಇಂದು 2ನೇ ಸಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವು ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದೇ ಇರುವವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೆನ್. ಈಗ ನಮ್ಮ ಜ್ಞಾನ ಮಾರ್ಗ ಭಾನುವಾರ ಪಾಠಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಮಾನಂದ್ ಕೋಡೆಯವರು VBS ವರದಿಯನ್ನ ಮಂಡಿಸಲಿರುವರು. ರಜಾಕಾಲದ ಸತ್ಯವೇದ ಪಾಠಶಾಲೆ, ಓಟ್ಸ್ ಮಾರ್ಗ ದೇವಾಲಯ, ಗದಗ ಬಟಗೇರಿ. VBS ವರದಿ 2026. ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೀರ್ತನೆಗಳು 95ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ನಿರ್ದೇಶಕರೇ, ಸಭಾಪಾಲಕರೇ, ನಿವೃತ್ತ ಘನಬೋಧಕರೇ, ಸಭಾ ಹಿರಿಯರೇ, ದೇವಜನರೇ ಹಾಗೂ ನಲ್ಮೆಯ ಮಕ್ಕಳೇ, ನಮ್ಮ ಸಭೆಯಲ್ಲಿ ದೇವರ ಕೃಪೆಯಿಂದ ದಿನಾಂಕ 23/4/2026ರಿಂದ 2/5/2026ರವರೆಗೆ ರಜಾಕಾಲದ ಸತ್ಯವೇದ ಪಾಠಶಾಲೆ ಅತಿ ಉತ್ತಮವಾಗಿ ನಡೆಸಲ್ಪಟ್ಟಿತು ಎಂದು ತಿಳಿಸಲು ಹರ್ಷಿಸುತ್ತೇನೆ. ಈ ಶಿಬಿರದ ನಿರ್ದೇಶಕರಾಗಿ ಶ್ರೀಮತಿ ಎವೆಲಿನ್ ಸುಮನ ಅಮ್ಮನವರು ಕಾರ್ಯನಿರ್ವಹಿಸಿದರು. ಈ ವರ್ಷದ VBSನ ಗುರಿ ನೀನು ನನ್ನ ಮುದ್ರೆಯುಂಗುರ, ಹಗ್ಗಾಯ ಪ್ರವಾದನೆ 7ನೇ ಅಧ್ಯಾಯ 23ನೇ ವಚನದ ಮೇಲೆ ಆಧಾರಗೊಂಡಿದೆ. ಇದರೊಂದಿಗೆ ಬೆಳಗಿನ ಧ್ಯಾನ ಸಮಯದಲ್ಲಿ 10 ದಿನ ಒಂದೊಂದು ಉಂಗುರದ ಕುರಿತಾಗಿ ಅಮ್ಮನವರು ಸಂದೇಶವನ್ನು ನೀಡಿದರು. ಅವು ಯಾವುವೆಂದರೆ ಅಭಿಷೇಕದ ಉಂಗುರ, ಅಧಿಕಾರದ ಉಂಗುರ, ಜವಾಬ್ದಾರಿಯ ಉಂಗುರ, ಅಂಗೀಕಾರದ ಉಂಗುರ, ಸಂಧಾನದ ಉಂಗುರ, ಶಾಂತಿಯ ಉಂಗುರ, ಮನೆ ವಾರ್ತೆಯ ಉಂಗುರ, ನಾಯಕತ್ವದ ಉಂಗುರ, ಆಡಳಿತದ ಉಂಗುರ ಮತ್ತು ಸಮರ್ಪಣೆಯ ಉಂಗುರ ಎಂಬಿವುಗಳೇ. ಈ ಶಿಬಿರದಲ್ಲಿ 220 ಜನ ಮಕ್ಕಳು, 15 ಜನ ಶಿಕ್ಷಕರು ಹಾಗೂ ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದರು. ಶಿಬಿರದ ಅಂಗವಾಗಿ ದಿನಾಂಕ 22/4/2026ರಂದು ಸಾಯಂಕಾಲ ಶಿಕ್ಷಕ ವೃಂದದವರಿಗಾಗಿ ಆಚರಿಸಲಾಯಿತು. ದಿನಾಂಕ 1/5/2026ರಂದು ಅನ್ಯೋನ್ಯ ಭೋಜನ ಕಾರ್ಯಕ್ರಮವನ್ನು ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು. ದಿನಾಂಕ 2/5/2026ರಂದು ಕೃತಜ್ಞತಾ ಆರಾಧನೆಯನ್ನು ನಡೆಸಲಾಯಿತು. ಇಂದು VBSನ ಅಂತಿಮ ದಿನವಾಗಿದ್ದು, ಇಂದಿನ ಸಾಯಂಕಾಲದಲ್ಲಿ ಮಕ್ಕಳು ಈವರೆಗೆ ಕಲಿತ ಪಾಠಗಳನ್ನು
ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರದರ್ಶಿಸಲಿದ್ದಾರೆ. ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸುವವರಾಗಿದ್ದೇವೆ. ತಂದೆಯಾದ ದೇವರು ಈ 10 ದಿನಗಳ ಕಾಲ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿ ಮುನ್ನಡೆಸಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಶಿಬಿರವನ್ನು ಆಯೋಜಿಸಿದಂಥ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ನಮ್ಮ ವಂದನೆಗಳು. ಶಿಬಿರದ ನೇತೃತ್ವವನ್ನು ವಹಿಸಿದಂಥ ನಿರ್ದೇಶಕರಿಗೂ ಶಿಕ್ಷಕ ವೃಂದದವರಿಗೂ ಸ್ವಯಂ ಸೇವಕರಿಗೂ ನಮ್ಮ ವಂದನೆಗಳು. ದಿನನಿತ್ಯವೂ ವಿವಿಧ ರೀತಿಯ ಅಲ್ಪೋಪಹಾರವನ್ನು ಅನ್ಯೋನ್ಯ ಭೋಜನದ ಸಂದರ್ಭದಲ್ಲಿ ಊಟೋಪಚಾರವನ್ನು ಮಾಡಿದ ಕಾರ್ಮಿಕ ಅನ್ಯೋನ್ಯ ಕೂಟದ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಯುವಜನರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ವರ್ಗಗಳ ತಪಾಸಕರಾಗಿ ಆಗಮಿಸಿದ ಶಿಕ್ಷಕರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದರಂತೆ ಇಂದಿನ ಸಾಯಂಕಾಲದ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸಿದಂಥ ಶ್ರೀ ಎಚ್ ಯಲೀಶ್ ಕುಮಾರ್ ಇವರಿಗೆ ನಮ್ಮ ವಂದನೆಗಳು. ಕಾರ್ಯಕ್ರಮಕ್ಕೆ ಧ್ವನಿವರ್ಗದ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದಂಥ ಭಾನುವಾರ ಪಾಠಶಾಲೆಯ ಸಹ ಕಾರ್ಯದರ್ಶಿಗಳಾದ ಶ್ರೀ ನೋವೆಲ್ ಮುಷ್ಟಿಗೇರಿ ಇವರಿಗೆ ನಮ್ಮ ವಂದನೆಗಳು. ಈ ಪಾಠಶಾಲೆಯು ಅತ್ಯುತ್ತಮವಾಗಿ ನಡೆಯುವಂತೆಯೂ ಹಾಗೂ ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾದ ಶ್ರಮ ವಹಿಸಿದಂಥ ಸರ್ವರಿಗೂ ಹಾಗೂ ಧನ ಸಹಾಯ, ವಸ್ತು ರೂಪದ ಸಹಾಯ ಹಾಗೂ ಇನ್ನಿತರ ಸಹಾಯ ಮಾಡಿದಂಥ ಎಲ್ಲ ದೇವಜನರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಸರ್ವರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕರ್ತನ ಕೃಪೆಯೊಂದಿಗೆ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಇಂತೂ ಕರ್ತನಲ್ಲಿ ತಮ್ಮವರಾದ ವಿಬಿಎಸ್ನ ಶಿಕ್ಷಕ ವೃಂದದವರು ಹಾಗೂ ಸ್ವಯಂ ಸೇವಕರು. ಈಗ ತಂದಿರುವಂಥ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಸಂಕೀರ್ತನೆಯಲ್ಲಿ 208ನೇ ಸಂಕೀರ್ತನೆ ಹಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 208ನೇ ಸಂಕೀರ್ತನೆ ಹಾಡುವಾಗ ಕಾಣಿಕೆ ಕೂಡಿಸಲಾಗುವುದು. ಅತಿಶಯವಿದು ನೋಡಿರಿ ಜಗದೋಳು, ಅತಿಶಯವಿದು ನೋಡಿರಿ, ಅತಿಶಯವಿದು ನೋಡಿರಿ ಜಗದೋಳು, ಅತಿಶಯವಿದು ನೋಡಿರಿ. ಪಿತದೇವ ಸುತ ಯೇಸು ಅತಿ ದೀನನಾದೆ ನಮ್ ಪಿತದೇವ ಸುತ ಯೇಸು ಅತಿ ದೀನನಾದೆ ನಮ್ ಅತಿ ಪ್ರೀತಿ ಸುತ್ತಲಿನ್ನು ಮೃತಿಗೊಳಗಾಗದ್ದು ಅತಿಶಯವಿದು ನೋಡಿರಿ ಜಗದೋಳು, ಅತಿಶಯವಿದು ನೋಡಿರಿ. ಪರಲೋಕವನು ಬಿಟ್ಟದ್ದು ವರಪುತ್ರನು ನರಲೋಕದೊಳು ಹುಟ್ಟಿದ್ದು. ಪರಲೋಕವನು ಬಿಟ್ಟದ್ದು ವರಪುತ್ರನು ನರಲೋಕದೊಳು ಹುಟ್ಟಿದ್ದು. ಸ್ಮರಿಸುತ್ತ ತನ್ನನ್ನು ವರಿಸದ ನರರ್ಗಾಗಿ, ಸ್ಮರಿಸುತ್ತ ತನ್ನನ್ನು ವರಿಸದ ನರರ್ಗಾಗಿ, ಸುರಿಸುತ್ತ ಕಂಬನಿ ಮರಣ ಹೊಂದಿದ್ದು ಅತಿಶಯವಿದು ನೋಡಿರಿ ಜಗದೋಳು, ಅತಿಶಯವಿದು ನೋಡಿರಿ. ಮುಚ್ಚುವೆ ಕಣ್ಗಳನ್ನು ಬಾಬದೆ ನೋಡಲು ಮೆಚ್ಚಿನ ಶಿಲುಬೆಯ
ಮುಚ್ಚುವೆ ಕಣ್ಗಳನ್ನು ಬಾಬದೆ ನೋಡಲು ಮೆಚ್ಚಿನ ಶಿಲುಬೆಯನ್ನು ಚುಚ್ಚಿದ ಕೋರ್ಮಾಳೆ ತುಚ್ಚ ಮುಳ್ಮುಡಿಯಾದ ಚುಚ್ಚಿದ ಕೂರ್ಮೋಳೆ ತುಚ್ಚ ಮುಳ್ಮುಡಿಯಾದ ಸಚ್ಚರಿತನು ಸುತ್ತ ನಿರೀಕ್ಷೆಯಿಂದೆನಗಾಗಿ ಅತಿಶಯ ನೋಡಿರಿ ಜಗದೋಳು ಅತಿಶಯವಿದು ನೋಡಿರಿ ಬೇಡುವುದೇನಾದನ ಭಾವಿಪೇನಾದರು ಬಾಲಮಿತ್ರನ ಮರಣವ ಬೇಡುವುದೇನಾದನ ಭಾವಿಪೇನಾದರು ಬಾಲಮಿತ್ರನ ಮರಣವಾ ಕಾಲ ಕಾಲದಿ ಜ್ವಾಲೆಯಿಂದೊಳೆ ಸೇವ ಕಾಲ ಕಾಲದಿ ಜ್ವಾಲೆಯಿಂದೊಳೆ ಸೇವ ಶೀಲನ ಪ್ರೇಮವ ಬಾಲನ ತಿಳಿವೇನೆ ಅತಿ ಈಗ ಮಕ್ಕಳಿಂದ ಪ್ರಾರ್ಥನೆಗಳು ನಡೆಸಲ್ಪಡ್ತವೆ. ಸಭೆಯ ದಯವಿಟ್ಟು ಎದ್ದು ನಿಂತ್ಕೊಳ್ರಿ. ಮಕ್ಕಳು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗೆ ಕರ್ತನೆ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ ಸಭೆಯವರು ತಮ್ಮ ಗಟ್ಟಿಯಾದ ರೀತಿಯಲ್ಲಿ ಪ್ರತ್ಯುತ್ತರವನ್ನು ನೀಡಲು ವಿನಂತಿ. ಈಗ ಮಕ್ಕಳಿಂದ ಪ್ರಾರ್ಥನೆ ನಡೆಸಲ್ಪಡ್ತದೆ. ಸಭೆಯ ಪಾಸ್ಟರ್, ಸಭಾ ಹಿರಿಯರು ಮತ್ತು ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಮತ್ತು ಮಹಿಮೆ ಸಲ್ಲಿಸುತ್ತೇವೆ. ನಮ್ಮ ಸಭೆಯನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಈ ಸಭೆಯ ಮೇಲೆ ನಿನ್ನ ಕೃಪೆ, ಶಾಂತಿ ಮತ್ತು ಐಕ್ಯತೆ ಸದಾ ಇರಲಿ. ನಮ್ಮ ಪಾಸ್ಟರಿಗೆ ಜ್ಞಾನ, ಬಲ ಮತ್ತು ಆತ್ಮಿಕ ಮಾರ್ಗದರ್ಶನವನ್ನು ನೀಡು. ಅವರು ನಿನ್ನ ವಾಕ್ಯವನ್ನು ನಿಷ್ಠೆಯಿಂದ ಸಾರಲು ಮತ್ತು ನಿನ್ನ ಇಚ್ಛೆಯಂತೆ ಜನರನ್ನು ನಡೆಸಲು ಸಹಾಯ ಮಾಡು. ಸಭಾ ಹಿರಿಯರಿಗೆ ವಿವೇಕ ಮತ್ತು ಸಹನೆಯ ಮನಸ್ಸನ್ನು ನೀಡು. ಅವರು ನಿನ್ನ ಜನರನ್ನು ಪ್ರೀತಿಯಿಂದ ಮತ್ತು ನಿಷ್ಠೆಯಿಂದ ಸೇವಿಸಲು ಎಲ್ಲ ವಿಶ್ವಾಸಿಗಳಿಗೆ ಒಗ್ಗಟ್ಟು, ಪ್ರೀತಿ ಮತ್ತು ನಂಬಿಕೆ ಹೆಚ್ಚಿಸು. ಒಬ್ಬರನ್ನೊಬ್ಬರು ಉತ್ತೇಜಿಸುವ ಹೃದಯವನ್ನು ಕೊಡು. ನಿನ್ನ ಬೆಳಕಿನಲ್ಲಿ ನಡೆದು ನಿನ್ನ ಮಹಿಮೆಗೆ ಜೀವನ ನಡೆಸುವಂತೆ ಮಾಡು ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. VBSಗೆ ಹಾಜರಾಗಿರುವ ಮಕ್ಕಳು ಮತ್ತು ಅವರ ಪೋಷಕರು ಮತ್ತು ಅವರು ಯೇಸು ಕ್ರಿಸ್ತನನ್ನು ತಮ್ಮ ವೈಯಕ್ತಿಕ ರಕ್ಷಕರಾಗಿ ಅಂಗೀಕರಿಸಲಿ. ಅವರು ದೇವರ ರಾಜ್ಯವನ್ನು ಕಲಿತು ಅದರ ಪ್ರಕಾರ ನಡೆಯಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ, VBSಗೆ ಹಾಜರಾಗಿರುವ ಪ್ರತಿಯೊಂದು ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಇದೇ ರೀತಿಯಾಗಿ ಅವರ ಪೋಷಕರನ್ನು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ರಾಜ್ಯದಲ್ಲಿ ರಕ್ಷಣೆಯಾಗಬೇಕು ಅಪ್ಪ. ಇಲ್ಲಿ ಬಂದು ಕಲಿತ ಪ್ರತಿಯೊಂದು ಮಕ್ಕಳು ಇನ್ನೂ ಹೆಚ್ಚಾಗಿ ನಿನ್ನ ನಾಮದಲ್ಲಿ ರಕ್ಷಣೆಯಾಗಬೇಕು ಅಪ್ಪ. ನಿನ್ನ ಆರಾಧಿಸುವ ಮಕ್ಕಳಾಗುವಂತೆ ಆಶೀರ್ವದಿಸಿರಿ. ಇಲ್ಲಿ ಬಂದು ಕಲಿತ ಪ್ರತಿಯೊಂದು ವಾಕ್ಯವು ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಬೆಳೆಯುವಂತೆ ಆ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು.
ಈ ಸೇವೆಯಲ್ಲಿ ಶಿಕ್ಷಕರು, ಸ್ವಯಂ ಸೇವಕರು ಮತ್ತು ಇತರ ಮಕ್ಕಳ ಸೇವೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸುತ್ತಿ ಈ ಸೇವೆ ಅವರಿಗೆ ಆಶೀರ್ವಾದಕರವಾಗಿ ಎಂದು ಪ್ರಾರ್ಥಿಸೋಣ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ಪರಲೋಕದ ತಂದೆಯಾದ ದೇವರೇ, ಶಿಕ್ಷಕರು ತೋರಿದ ಪ್ರೀತಿ, ಸಮರ್ಪಣೆ, ಪರಿಶ್ರಮ, ಸಹನೆ ಮತ್ತು ನಿಷ್ಠೆಗಾಗಿ ಸ್ತೋತ್ರ. ಅವರು ಬಿತ್ತಿದ ದೇವರ ವಾಕ್ಯದ ಬೀಜಗಳು ಮಕ್ಕಳ ಹೃದಯಗಳಲ್ಲಿ ಆಳವಾಗಿ ಬೇರು ಬಿಟ್ಟು ಸಮೃದ್ಧಿಯ ಫಲ ಉಂಟು ಮಾಡಲಿ. ಅವರ ಬೋಧನೆ, ಮಾರ್ಗದರ್ಶನೆ, ಸಾಕ್ಷಿಯ ಜೀವನದ ಮೂಲಕ ಅನೇಕ ಮಕ್ಕಳು ಕ್ರಿಸ್ತನನ್ನು ತಿಳಿದುಕೊಳ್ಳಲಿ. ಈ ಸೇವೆಯಲ್ಲಿ ಪಾಲ್ಗೊಂಡಿರುವ ಸಮಸ್ತ ಮತ್ತು ಹಾಗೂ ಎಲ್ಲರನ್ನೂ ಪರಿಣಾಮಗಳಲ್ಲೂ ಕೃತಜ್ಞತೆ ಸ್ತುತಿ ಸಲ್ಲಲಿ. ಇನ್ನು ಸಹಾಯ ಮಾಡಿದವರಿಗಾಗಿ ಆಶೀರ್ವದಿಸೆಂದು ಪ್ರಾರ್ಥನೆಯಿಂದ ಭಿನ್ನಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ತೀವ್ರ ಬಿಸಿಗಾಳಿಯಿಂದ ಬಳಲುತ್ತಿರುವ ಜನರಿಗಾಗಿ, ರೈತರು ಮತ್ತು ಪಶುಗಳ ಮೇಲೆ ದೇವರ ಕೃಪೆಯಲ್ಲಿ ಸರಿಯಾದ ಸಮಯದಲ್ಲಿ ಮಳೆ ಸುರಿದು ಬೆಳೆಗಳಿಗೆ ಆಶೀರ್ವಾದವಾಗಲೆಂದು ಪ್ರಾರ್ಥಿಸೋಣ. ಪರಲೋಕದ ಕರುಣಾಮಯಿಯಾದ ತಂದೆ, ಈ ದಿನಗಳಲ್ಲಿ ತೀವ್ರ ಬಿಸಿಗಾಳಿಯಿಂದ ಬಳಲುತ್ತಿರುವ ಜನರಿಗಾಗಿ ನಿನ್ನಲ್ಲಿ ವಿಜ್ಞಾಪಿಸುತ್ತೇನೆ. ನಿನ್ನ ಕನಿಕರವನ್ನು ಅವರ ಮೇಲೆ ಚಾಚಿ ಬಿಸಿ ಗಾಳಿಯು ತಾಪದಿಂದ ಅವರನ್ನು ಕಾಪಾಡು. ಸ್ವಾಮಿ, ವಿಶೇಷವಾದ ನಿಮ್ಮ ರೈತರನ್ನು ನೆನಪಿಸಿಕೊ. ಅವರು ಬಿತ್ತಿದ ಬೀಜಗಳು ನಿನ್ನ ಆಶೀರ್ವಾದದಿಂದ ಸಮೃದ್ಧವಾಗಿ ಬೆಳೆಯುವಂತೆ ಕರುಣಿಸು. ಬಿಸಿಗಾಳಿಯಿಂದ ಒಣಗುತ್ತಿರುವ ಹೊಲಗಳ ಮೇಲೆ ನಿನ್ನ ಕರುಣೆಯ ಮಳೆಯನ್ನು ಸುರಿಸು. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆಯನ್ನು ಕಳುಹಿಸಿ ಭೂಮಿಯನ್ನು ತಂಪುಗೊಳಿಸಿ ಬೆಳೆಗಳಿಗೆ ಜೀವ ತುಂಬು. ನಿನ್ನ ಸೃಷ್ಟಿಗೆ ನೀನೇ ಪೋಷಿಸುವ ಕರ್ತನಾಗಿರುವುದರಿಂದ ನಮ್ಮ ಮೊರೆಯನ್ನು ಆಲಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಬಿನ್ನವನ್ನು ಕೇಳು. ನಮ್ಮ ದೇಶದ ರಾಜ್ಯ ಮತ್ತು ಅಧಿಕಾರದಲ್ಲಿರುವ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳಲ್ಲಿ ಒಡೆಯನಾದ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಈ ಒಂದು ಸುಂದರ ದಿನಕ್ಕಾಗಿ ನಿನಗೆ ಸ್ತೋತ್ರ. ದೇಶಕ್ಕಾಗಿ, ದೇಶದ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ ಎಂದು ನಿನ್ನ ವಾಕ್ಯವು ಹೇಳಿದ ಪ್ರಕಾರ ನಮ್ಮ ದೇಶ, ರಾಜ್ಯ, ಅಲ್ಲಿ ಅಧಿಕಾರ ಮಾಡುವ ಎಲ್ಲರನ್ನು ಆಶೀರ್ವದಿಸು. ನೀನು ನೀಡುವ ಜ್ಞಾನದ ಮೂಲಕ ದೇಶವನ್ನು ನಡೆಸಲಾಗುವಂತೆ ನೀನು ಸಹಾಯ ಮಾಡು. ಜನರ ಹಿತಕ್ಕಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅವರಿಗೆ ಜ್ಞಾನವನ್ನು ನೀಡು ಎಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸೋಣ. ನಾವು ನಮ್ಮ ಕಡೆ ಗಳಿಗೆಯಲ್ಲಿ ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದಿಂದ ಯಹಲೋಕನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆ ರಾಜ್ಯದೊಳಗೆ ಸೇರಿಸಬೇಕೆಂದು ಭಿನ್ನಯಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದಯವಿಟ್ಟು ಸಭೆಯವರು ಕೂತ್ಕೊಳ್ಳ್ರಿ. ಈಗ UBS ಶಿಕ್ಷಕಿಯರಿಂದ ಒಂದು ವಿಶೇಷವಾದ ಹಾಡನ್ನು ಕೇಳೋಣ. ಈ ಹಾಡಾದ ನಂತರ ಇಲ್ಲಿನ ವಿಶೇಷವಾದಂಥ ಸಂದೇಶವನ್ನು ನಮ್ಮ ಮಧ್ಯಲ್ಲಿರುವಂಥ UBS ಡೈರೆಕ್ಟರ್ ಆಗಿರುವಂಥ ಸೇವಕಿಯರು ಸಂದೇಶವನ್ನು ನೀಡಲಿಕ್ಕಿದ್ದಾರೆ.
ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮನ್ನು ಕಾಯ್ದು ಕಾಪಾಡುವ ನಮ್ಮ ಪ್ರಿಯ ಕರ್ತನಾದ ತಂದೆಯೇ, ಕೊಟ್ಟಂಥ ಈ ದಿವಸಕ್ಕೋಸ್ಕರವಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಲಿಕ್ಕಿದ್ದಾಗ ನಮ್ಮ ಮನಗಳನ್ನು ತೆರೆ. ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಒಂದು ಸಾರಿ ಒಬ್ಬ ಟೀಚರ್ ತಮ್ಮ ಮಕ್ಕಳನ್ನು ಒಂದು ಪ್ರವಾಸಕ್ಕೆ ಕರ್ಕೊಂಡಿರುವಾಗ ಅವಾಗ ಒಂದು ವಾಚ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದ್ರಂತೆ. ಸ್ವಿಟ್ಜರ್ಲೆಂಡಲ್ಲಿ ವಾಚಸ್ ತುಂಬ ಫೇಮಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ವಾಚ್ ಫ್ಯಾಕ್ಟ್ರಿಗೆ ಕರ್ಕೊಂಡಿರುವಾಗ ಒಂದು ದೊಡ್ಡದಾದಂಥ ಒಂದು ಫ್ಯಾಕ್ಟ್ರಿ, ಸೆಂಟರ್ ಟೇಬಲ್ ಇತ್ತು. ಅನೇಕ ವಾಚ್ ಮೇಕರ್ಸ್ ಅಂತ ನಾವು ಏನು ಹೇಳ್ತೀವಿ, ಅವರು ಕೂತ್ಕೊಂಡು ವಾಚ್ಗಳನ್ನ ರೆಡಿ ಮಾಡ್ತಿದ್ರು. ಎಲ್ಲರೂ ಚಿಕ್ಕದಾದಂಥ ಪಾರ್ಟ್ಸ್, ಚಿಕ್ಕದಾದಂಥ ವಾಚ್ ಇದ್ರೆ ನಿಮ್ಗೆ ಗೊತ್ತು ಎಷ್ಟು ಹಂಡ್ರೆಡ್ಸ್ ಆಫ್ ಪಾರ್ಟ್ಸ್ ಇರುತ್ತೆ ಅದರಲ್ಲಿ. ಎಲ್ಲವನ್ನು ಸೇರಿಸಿ ಅವರು ಜೋಡಿಸ್ತಾ ಇದ್ರು. ಮಕ್ಕಳು ಸುತ್ತಲೂ ನೋಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಒಂದು ಹುಡುಗ, ಅವನ ಹೆಸರು ಸ್ಯಾಮ್ ಅಂತ, ಅವನು ಆ ವಾಚ್ ಮೇಕರ್ಗೆ ಕೇಳಿದ್ನಂತೆ, ಆಲ್ ಆಫ್ ಯು ಆರ್ ಪುಟ್ಟಿಂಗ್ ದ ಪಾರ್ಟ್ಸ್ ಟುಗೆದರ್, ಇಸ್ ಎವ್ರಿ ಟೈನಿ ಪಾರ್ಟ್ ಇಂಪಾರ್ಟೆಂಟ್? ಎಲ್ಲ ಚಿಕ್ಕದಾದಂಥ ಪಾರ್ಟ್ಗಳು ಮುಖ್ಯನಾ ಅಂತ ಕೇಳಿದಾಗ ಅವ್ರು ನಕ್ಕಿ ಇವನಿಗೆ ಒಂದು ಮೆಕ್ಯಾನಿಕಲ್ ವಾಚ್, ಮುಂಚೆ ಎಲ್ಲ ನಾವು ವಾಚ್ನ ವೈಂಡ್ ಮಾಡ್ತಿದ್ವಲ್ಲ ಅಂಥ ವಾಚ್ನ ಕೊಟ್ಟು, ನೀನು ಕಟ್ಕೋ ಇದನ್ನ, ಅದು ಕಟ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿಂದ ಒಂದು ಚಿಕ್ಕದಾದಂಥ ಒಂದು ಭಾಗವನ್ನು ತೆಗೆದ್ರಂತೆ. ಇಸ್ ಇಟ್ ವರ್ಕಿಂಗ್? ಕೆಲಸ ಮಾಡ್ತಾ ಇದೆಯಾ ನೋಡು, ಟೈಮ್ ಎಷ್ಟು ಅಂತ ಕೇಳಿದಾಗ ಇಟ್ಸ್ ನಾಟ್ ವರ್ಕಿಂಗ್ ಅಂತ ಅವನು ಹೇಳಿದಂತೆ. ಅವಾಗ ಅವ್ರು ಹೇಳಿದ್ರಂತೆ, ಈ ವಾಚ್ನಲ್ಲಿ 100 ಪಾರ್ಟ್ಸ್ ಇದೆ, ಒಂದು ಚಿಕ್ಕದಾದಂಥ ಭಾಗವನ್ನು ನಾವು ತೆಗೆದ್ರೆ ಏನಾಗುತ್ತೆ, ಆ ವಾಚು ಕೆಲಸ ಮಾಡಲ್ಲ. ನಮ್ಮ ಜೀವಿತವೂ ಸಹ ಹಾಗೇ ಇದೆ. ನಾವು ಇಡೀ ವಿಶ್ವದಲ್ಲಿ ನಾವು ಕೇವಲ ಒಂದು ಚಿಕ್ಕ ಪಾತ್ರ ನಮ್ಮದು ಅಂತ ನಾವು ಅಂದ್ಕೊಂಡಿರ್ಬೋದು. ನಮ್ದೇನಪ್ಪ, ನಾವೆಷ್ಟರ ಮಾತ್ರದವರು, ಬಿಲಿಯನ್ಸ್ ಆಫ್ ಪೀಪಲ್ ಆರ್ ದೇರ್ ಇನ್ ದ ವರ್ಲ್ಡ್ ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ ಈ ಇಡೀ ವಿಶ್ವದಲ್ಲಿ ನಮ್ಮ ಪಾತ್ರ ಸಹ ತುಂಬ ಮುಖ್ಯವಾದದ್ದು. ವಿ ಆರ್ ವೆರಿ ಸ್ಪೆಷಲ್. ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಒಂದು ಸ್ಥಳದಲ್ಲಿ ಇಟ್ಟಿರುವಾಗ ಒಂದು ಯೋಜನೆಯಿಂದ ಇಟ್ಟಿರುವಂಥವನಾಗಿರ್ತಾನೆ. ಸೊ ವಿ ಪ್ಲೇ ದಟ್ ಸ್ಪೆಷಲ್ ಪಾರ್ಟ್ ಅಟ್ ದಟ್ ಟೈಮ್. ನಮ್ಮೆಲ್ಲರನ್ನು ಈ ಸಭೆಯಲ್ಲಿ ಇಟ್ಟಿರುವಾಗ ನಮಗೆ ಆದಂಥ ಒಂದು ಪಾತ್ರ ನಮಗಿದೆ. ಸೊ ಈಚ್ ಒನ್ ಆಫ್ ಅಸ್ ಆರ್ ಸ್ಪೆಷಲ್. ಈ ಸರಿ ಅದೇ ನಮ್ಮ ಮುಖ್ಯವಾದಂಥ ವಿಷಯ. ನಮ್ಮ VBSನಲ್ಲಿ ಹಗ್ಗಾಯನ್ನು ಬರೆದಂಥ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನದಲ್ಲಿ ಸೇನಾಧೀಶ್ವರನಾದ ಯೆಹೋವನು ದೇಶಾಧಿಪತಿಯಾದ ಜೆರುಬ್ಬಾಬೆಲನಿಗೆ ಹೇಳಿದಂಥ ಮಾತು, ಈ ದಿನದಲ್ಲಿ ನಾನು ನಿನ್ನನ್ನು ನನ್ನ ಮುದ್ರೆಯ ಉಂಗುರವನ್ನಾಗಿ ಮಾಡುವೆನು, ಹಾಗೂ ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಮುದ್ರೆಯ ಉಂಗುರ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಹಳೆ ಕಾಲದಲ್ಲಿ ರಾಜರು ಹಾಕೊಳ್ಳುವಂಥ ಮುದ್ರೆಯ ಉಂಗುರ. ಅನೇಕ ಪತ್ರಗಳಿಗೆ ಅವರು ಆ ಮುದ್ರೆಯ ಉಂಗುರದಿಂದ ಮುದ್ರೆಯನ್ನು ಹಾಕಿ ಕಳಿಸುವಂಥದ್ದು, ಇಲ್ಲಾಂದರೆ ಅನೇಕ ಅಧಿಕಾರಿಗಳಿಗೆ, ಒಫಿಷಿಯಲ್ಸ್ ಇನ್ ಹೈ ಪೋಸ್ಟ್, ಅವ್ರಿಗೆ ಕೊಡುವಂಥ ಮುದ್ರೆಯ ಉಂಗುರ. ಫರೋಹನು ಯೋಸೇಫನಿಗೆ ಕೊಟ್ಟಂಥ ಮುದ್ರೆಯ ಉಂಗುರ, ಅರಸನು ನೆಹೆಮೀಯನಿಗೆ ಕೊಟ್ಟಂಥ ಮುದ್ರೆಯ ಉಂಗುರ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಏನು ಈ ಮುದ್ರೆಯ ಉಂಗುರದ ಶ್ರೇಷ್ಠತೆ ಅಂತ ನಾವು ಸ್ವಲ್ಪ ಹಿನ್ನೆಲೆ ಇಲ್ಲ ಇತಿಹಾಸ ನಾವು ನೋಡಬೇಕಾದ್ರೆ, ಯಾಕೆ ಯೆಹೋವನು ಜೆರುಬ್ಬಾಬೆಲನಿಗೆ ನೀನು ನನ್ನ ಮುದ್ರೆಯ ಉಂಗುರವಾಗಿ ನಾನು ಮಾಡುತ್ತೇನೆ ಅಂತ ಹೇಳಬೇಕಾದ್ರೆ, ಸ್ವಲ್ಪ ಹಿನ್ನೆಲೆ ನಾವು ನೋಡಬೇಕಾದ್ರೆ ನಮ್ಮ ಗಮನವನ್ನು ಕೀರ್ತನೆಗಳ ಸಂಗ್ರಹ 137ನೇ ಕೀರ್ತನೆಗೆ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ, ಮೊದಲನೇ ವಚನ, ಮೇಡ್ ವೆರಿ ಫೇಮಸ್ ಬೈ ದ ಪಾಪ್ ಗ್ರೂಪ್ ಬೋನಿಯಂ. ಯಾವ ಹಾಡು? ಬೈ ದ ರಿವರ್ಸ್ ಆಫ್ ಬ್ಯಾಬಿಲಾನ್ there we sat down, we wept when we remembered Zion ಎಂಬುದಾಗಿ ಇರುವಂಥ ಸುಂದರವಾಗಿ ಇರುವಂಥ ಒಂದು ಹಾಡನ್ನ ಅಲ್ಲಿ ಅದರಿಂದ ತೆಗೆದುಕೊಂಡು ಬರೆಯಲ್ಪಟ್ಟಿದೆ. ಸೊ ಇಲ್ಲಿ ನಾವು ನೋಡ್ತೇವೆ, ನಾವು ಬಾಬೇಲಿನ ನದಿಯ ತೀರದಲ್ಲಿ ಕುಳಿತುಕೊಂಡು ನಾವು ಚಿಯೋನಿಗೋಸ್ಕರವಾಗಿ ನಾವು ಅಳುತ್ತಾ ಇದ್ದೇವೆ.
ಚಿಯೋನ್ ಅಂತ ಹೇಳುವಂತ ಒಂದು ಪದ ಅಂದ್ರೆ ಅದು ಯೆರೂಸಲೇಮ್ ಇಲ್ಲ ಯೆರೂಸಲೇಮಿನ ದೇವಾಲಯ ಕುರಿತು. ಸೊ ಏನಾಯ್ತು ಇಲ್ಲಿ, ಯಾಕೆ ಅವರು ಬಾಬೇಲಿನಲ್ಲಿ ಕುಳಿತುಕೊಂಡು ನದಿಯ ತೀರದಲ್ಲಿ ಅವ್ರು ಅಳ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1 ಹಾಗೂ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಯಹೂದದ ಅರಸನಾದ ಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಅವನೇನ್ ಮಾಡ್ದ, ಅವನು ಬಂದು ಯೆರೂಸಲೇಮನ್ನು ಮುತ್ತಿಗೆಯನ್ನು ಹಾಕಿದ. ಸೊ ಅಲ್ಲಿ ಹಾಕಿದಾಗ ನಾವು ನೋಡ್ತೇವೆ ಇಡೀ ಯೆರೂಸಲೇಮ್ ನಾಶವಾಗೋಗುತ್ತೆ. ಹಾಗೂ ಅಲ್ಲಿದ್ದಂಥ ಯಹೂದ್ಯರಿಗೆ ಪ್ರಾಮುಖ್ಯವಾದಂಥ ಅವ್ರ ನಂಬಿಕೆಗೆ ಮುಖ್ಯವಾದಂಥ ದೇವಾಲಯವೂ ಸಹ ನಾಶ ಆಗುವಂಥ ಒಂದು ಪರಿಸ್ಥಿತಿ ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲಿ ಸೇನಾಧೀಶ್ವರನಾದ ಯೆಹೋವನು ನೆಬೂಕದ್ನೆಚ್ಚರನನ್ನು ಒಂದು ಮುಖ್ಯವಾದ ಒಂದು ಇನ್ಸ್ಟ್ರೂಮೆಂಟ್ ಆಗಿ, ಒಂದು ಆಯುಧವಾಗಿ ಅಲ್ಲಿ ಉಪಯೋಗಿಸುವಂಥವನಾಗಿರ್ತಾನೆ. ಯಾಕೆ ಉಪಯೋಗಿಸ್ದ, ಯಾಕೆ ಜನರನ್ನು, ಇಸ್ರಾಯೇಲ್ ಜನಾಂಗದವರನ್ನು ಯಹೂದ್ಯದಿಂದ ಬಾಬೇಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಯಾಕಂದ್ರೆ ಅವರು ಅವಿಧೇಯರಾಗಿದ್ರು, ಅನೇಕ ದೇವತೆಗಳನ್ನು ಪೂಜಿಸುವಂಥವರಾಗಿದ್ರು. ಆ ರೀಸನ್ ಇಂದ ಏನಾಯ್ತು, ಇಸ್ರಾಯೇಲ್ ಜನಾಂಗದವ್ರನ್ನ ಬಾಬೇಲ್ ದೇಶದಲ್ಲಿ ಅವರನ್ನ ಸೆರೆಯಲ್ಲಿ ಇಡಬೇಕಾಗಿತ್ತು. ನೆಬೂಕದ್ನೆಚ್ಚರನು ಮಾಡಿದಂಥ ಒಂದು ಕೆಲಸ ಅದು ಅಂತ ನಾವು ನೋಡ್ತೇವೆ. ಸೊ ಇದನ್ನೇ ಬರೆದಿರುವಂಥದ್ದು ಕೀರ್ತನೆಗಳ ಸಂಗ್ರಹ 137ನೇ ಕೀರ್ತನೆಗಳ ಸಂಗ್ರಹದಲ್ಲಿ. ಸೊ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಜನರು ನೋವಿನಲ್ಲಿದ್ದಾರೆ. ಯಾಕಂದ್ರೆ ಅವರು ಸೆರೆಯಲ್ಲಿದ್ದಾರೆ, ಬಂಧನದಲ್ಲಿದ್ದಾರೆ, ಹಾಗೂ ಅವರು ತಮ್ಮ ಮಕ್ಕಳು ತಮ್ಮ ಊರಿಂದ ದೂರ ಇದ್ದಾರೆ. ನಮ್ಮ ದೇಶದ ಮಹತ್ವ ನಾವು ಬೇರೆ ದೇಶಕ್ಕೆ ಹೋದಾಗಲೇ ಗೊತ್ತಾಗೋದು. ಸೊ ಊರಿಂದ ದೂರ ಇದ್ದಾರೆ, ಹಾಗೂ ಇಡೀ ಯೆರೂಸಲೇಮ್ ನಾಶವಾಗಿದೆ. ಸೊ ಅದಕ್ಕೋಸ್ಕರವಾಗಿ ಅವರು ಅಲ್ಲಿ ಅಳುವಂಥವರಾಗಿರುತ್ತಾರೆ. ಸೊ ಆ ಸಮಯದಲ್ಲಿ ನೋಡ್ತೇವೆ, ದೇವರು ಇಸ್ರಾಯೇಲ್ ಜನಾಂಗದವರು ದೇವರ ಕೋಪಕ್ಕೆ ಒಳಗಾಗಿ ಅನೇಕ ತಪ್ಪುಗಳು ಮಾಡಿ ದೇವರ ಕೋಪಕ್ಕೆ ಒಳಗಾದಾಗ, ದೇವರಿಂದ ದೂರ ಹೋಗಿದ್ದಾಗ, ಯಾವುದಾದ್ರೂ ರೀತಿಯಲ್ಲಿ ಅವ್ರು ತಿರ್ಗಾ ದೇವರಿಗೆ ಮೊರೆ ಇಟ್ಟಾಗ ದೇವರು ಒಬ್ಬ ಪ್ರವಾದಿಯನ್ನು ಇಲ್ಲ ಒಬ್ಬ ನಾಯಕನನ್ನು ಕಳಿಸಿ ಅವರನ್ನು ಆ ಕಷ್ಟದಿಂದ ಪಾರು ಮಾಡ್ತಾ ಇದ್ರು. ಈಗ ನಾವು ನೋಡ್ತೇವೆ, ಈ ಜನರನ್ನು 3 ಪ್ರವಾದಿಗಳು ಎಚ್ಚರಿಕೆ ಕೊಟ್ಟಾಗ್ಯೂ ಸಹ, ಯೆರೆಮೀಯನು, ಮೀಕನು ಹಾಗೂ ಯೆಶಾಯನು ಎಚ್ಚರಿಕೆ ಕೊಟ್ಟಾಗ್ಯೂ ಸಹ ಇಸ್ರಾಯೇಲ್ ಜನಾಂಗದವರು ಯಾವುದೇ ಗಮನವನ್ನು ಕೊಡಲಿಲ್ಲ. ಆದರೆ ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ಸ್ಟೋರಿ. ನಾವು ನೋಡ್ತೇವೆ, ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥವನಾಗಿರ್ತಾನೆ. ನಾವು ಸೆರೆಮನೆಯಲ್ಲಿ ಇರಬೇಕು, ಇಲ್ಲ ನಾವು ಬಂಧನದಲ್ಲಿರಬೇಕು ಅಂತ ಯಾವತ್ತೂ ದೇವರು ಅನ್ಕೊಳ್ಳೋದಿಲ್ಲ. ಅವಾಗ ನಾವು ನೋಡ್ತೇವೆ, ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಕೊಡುವಂಥ ಒಂದು ವಾಗ್ದಾನ, 70 ವರ್ಷಗಳ ನಂತರ ನಾನು ನಿಮ್ಮನ್ನು ತಿರುಗಿ ಬರಮಾಡಿಕೊಳ್ಳುತ್ತೇನೆ ಯೆರೂಸಲೇಮಿಗೆ ಅಂತ ಕೊಟ್ಟಂತ ಒಂದು ವಾಗ್ದಾನವನ್ನು ನಾವಿಲ್ಲಿ ನೋಡ್ಕೊ. ಹೇಗೆ ಆ ವಾಗ್ದಾನ ನೆರವೇರಿತು ಅಂದ್ರೆ, ಅಲ್ಲಿ ನಾವು ನೋಡ್ತೇವೆ, ಬ್ಯಾಬಿಲೋನಲ್ಲಿ ಇಲ್ಲ ಬಾಬೇಲಿನಲ್ಲಿ ಈ ಜನರು ಬಂಧನದಲ್ಲಿ ಇರುವಾಗ ನಾವು ನೋಡ್ತೇವೆ, ದೇವರು ಅವರನ್ನು ಸಿದ್ಧ ಮಾಡ್ತಿದ್ರು ತಿರುಗಿ ಅವರನ್ನು ಪುನರ್ಸ್ಥಾಪಿಸಲು, ತಿರುಗಿ ಅವರನ್ನು ಯೆರೂಸಲೇಮ್ಗೆ ಕರ್ಕೊಂಡ್ಬರಲು, ತಿರುಗಿ ಅವರು ದೇವಾಲಯನು ಕಟ್ಟಬೇಕಾಗಿ. ಸೊ ಪರ್ಪಸ್ ಇದ್ದಿದ್ದು, ಯೋಜನೆ, ದೇವರ ಯೋಜನೆ ಅವರನ್ನು ಪನಿಷ್ ಮಾಡಲು ಅಲ್ಲ, ಅವರನ್ನು ಶಿಕ್ಷಿಸಲು ಅಲ್ಲ, ಅವರನ್ನು ಪುನರ್ಸ್ಥಾಪಿಸಲು ಇದ್ದಂಥ ಒಂದು ಯೋಜನೆ ದೇವರದಾಗಿತ್ತು. ಆ ಯೋಜನೆ ಹೇಗೆ ನೆರವೇರಿತು ಅಂತ ನಾವು ನೋಡ್ಬೇಕಾದ್ರೆ, ಎಸ್ರನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1, 2, 3ನೇ ವಚನದಲ್ಲಿ ನಾವು ನೋಡ್ತೇವೆ, ಪಾರ್ಸಿಯರ ಅರಸನಾಗಿರುವಂತ ಕುರೇಶನು ಆಳ್ವಿಕೆಯ ಸಮಯದಲ್ಲಿ ನಾವು ನೋಡ್ತೇವೆ, ಅವನು ಇಡೀ ಊರಿಗೆ ಡಂಗೂರವನ್ನು ಬಾರಿಸಿ ಹೇಳಿದಂತ ಒಂದು ಮಾತು, ಭೂಲೋಕದ ಎಲ್ಲ ರಾಜ್ಯಗಳಲ್ಲಿ ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಡಲ್ಪಟ್ಟಿದೆ, ಹಾಗೂ ಯಹೂದ್ಯ
ದೇಶದ ಯೆರೂಸಲೇಮಿಗೆ ಆ ಆಲಯವನ್ನು ಕಟ್ಟುವುದಕ್ಕೆ ನನಗೆ ಆಜ್ಞಾಪನೆ ಆಗಿದೆ ಅಂತ ಕುರೇಶನು ಹೇಳುವಂತ ಒಂದು ಮಾತು. ಹಾಗೂ ಅವನು ಹೇಳ್ತಾನೆ, ಇಲ್ಲಿಂದ ದೇವಜನರು ಯಾರಾದರೂ ಇದ್ರೆ ವಾಪಸ್ ಯೆರೂಸಲೇಮ್ಗೆ ಹೋಗ್ಬೇಕು ಅಂತ ನಿಮ್ಗೆ ಇಚ್ಛೆ ಇದ್ರೆ ನೀವು ಹೋಗಿ ಯೆರೂಸಲೇಮ್ ದೇವಾಲಯವನ್ನು ಕಟ್ಬೋದು. ಸೊ ದಟ್ ಇಸ್ ಹೌ ಬಾಬೇಲಿನಿಂದ ಎಲ್ಲಾ ಜನರು ಕುರೇಶನ ಸಮಯದಲ್ಲಿ ವಾಪಸ್ ಯೆರೂಸಲೇಮ್ಗೆ ಹೋದದ್ದು 70 ವರ್ಷಗಳ ನಂತರ. ಅಲ್ಲಿದ್ದು ಒಂದೇ ಒಂದು ಯೋಜನೆ, ಏನದು? ಯೆರೂಸಲೇಮ್ ದೇವಾಲಯವನ್ನು ಕಟ್ಟಬೇಕು ಎಂಬುದಾಗಿ. ಆದ್ರೆ ಜನರು ಮಾಡಿದ್ದಾದ್ರೂ ಏನು? ಅವರು ವಾಪಸ್ ಯೆರೂಸಲೇಮ್ಗೇನೋ ಹೋದ್ರು, ಆದ್ರೆ ದೇವಾಲಯವನ್ನು ಕಟ್ಟಲಿಲ್ಲ. ಅವರು ಮನೆಗಳನ್ನು ಕಟ್ಲಿಕ್ಕೆ ಶುರು ಮಾಡಿದ್ರು ಆ ಸಮಯದಲ್ಲಿ. ಸೊ ಹಗ್ಗಾಯನ ಅವ್ರಿಗೆ ಹೇಳ್ತಾನೆ 1ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯ ಇನ್ನೂ ಬಂದಿಲ್ಲವಲ್ಲ ಅಂತ ಈ ಜನರು ಹೇಳ್ತಿದ್ದಾರಲ್ಲ, ನಿಮ್ಮ ಮನೆಗಳನ್ನು ಕಟ್ಟುವುದಕ್ಕೆ ಸಮಯ ಬಂದಿದೆಯೋ ಅಂತ ಹೇಳುವಂತ ಒಂದು ಮಾತನ್ನು ನಾವಿಲ್ಲಿ ಕೇಳಿಸ್ಕೊಳ್ತೇವೆ. ಆಮೇಲೆ ಅವನು ಹೇಳಿದಂತ ಮಾಡು, ನಮ್ಮ ಸ್ವಂತ ಮನೆಗಳನ್ನು ಕಟ್ಟುವುದಕ್ಕೆ ಸಮಯ ಬಂದಿದ್ಯಾ? ಆಲಯವನ್ನು ಕಟ್ಟುವುದಕ್ಕೆ ಸಮಯ ಬಂದಿಲ್ಲವೋ? ಅವರು ಬಾಬೇಲಿಂದ ವಾಪಸ್ ಬಂದಿದ್ದೆ ಆಲಯವನ್ನು ಕಟ್ಟುವುದಕ್ಕೆ. ಆವಾಗ ಅವನು ಹೇಳುವಂತ ಒಂದು ಮಾತು, ಒಂದು ಎಚ್ಚರಿಕೆಯ ಮಾತು, ಒಂದು ವೇಕಪ್ ಕಾಲ್ ಅಂತ ನಾವೇನು ಹೇಳ್ತೀವಿ, ಅದು ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5 ಹಾಗೂ 6ನೇ ವಚನದಲ್ಲಿ ನಾವು ನೋಡ್ತೇವೆ. ನಿಮ್ಮ ಗತಿಯನ್ನು ನಾನೇನಂತ ಹೇಳಲಿ? ನೀವು ಬಿತ್ತುವ ಬೀಜ ಬಹಳ, ಆದರೆ ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು, ಕುಡಿಯುತ್ತೀರಿ, ಆನಂದವಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಾಗಿದೆ. ಅಂದ್ರೆ ನಿಮ್ಗೇಂದ್ರಲ್ಲೂ ತೃಪ್ತಿ ಪಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಗಮನ ನಿಮ್ಮ ಮನೆಗಳನ್ನು ಕಟ್ಟುವುದರಲ್ಲಿ ಇದೆ ಹೊರತಾಗಿ ದೇವರ ಆಲಯವನ್ನು ಕಟ್ಟುವುದರಲ್ಲಿಲ್ಲ. ಸೊ ಅವನು ಹೇಳ್ತಾನೆ, ಏನ್ ಮಾಡಿದ್ರು ನಿಮ್ಗೆ ಯಾವ್ದ್ರಲ್ಲೂ ನಿಮ್ಗೆ ತೃಪ್ತಿ ಸಿಗಲ್ಲ. ಯಾಕಂದ್ರೆ ನಮ್ಗೆ ತೃಪ್ತಿ ಪಡಿಸುವನು ನಮ್ಮ ಸರ್ವಶಕ್ತನೇ ಅಂತ ಹೇಳುವ ಸಮಯದಲ್ಲಿ, ಆದರೆ ಅಲ್ಲಿರುವ ಜನರು ಏನ್ ಮಾಡಿದ್ರು, ಅವರು ಕೊಟ್ಟಂತ ಪ್ರಿಯಾರಿಟಿ ತಮ್ಮ ಮನೆಗಳನ್ನು ಕಟ್ಟುವುದಕ್ಕಾಗಿ ಇತ್ತು. ಸೊ ಬನ್ನಿರಿ ಆಲಯವನ್ನು ಕಟ್ಟೋಣ ಅಂತ ಹಗ್ಗಾಯ ಹೇಳ್ತಾನೆ. ಸೊ ಅವಾಗ ಹಗ್ಗಾಯ ಎಲ್ಲರನ್ನು ಪ್ರೋತ್ಸಾಹಿಸಿ ಆಲಯವನ್ನು ಕಟ್ಟಲಿಕ್ಕೆ ಜೆರುಬ್ಬಾಬೆಲನ ಮೂಲಕ ಶುರು ಮಾಡ್ತಾನೆ. ಆದ್ರೆ ನಮ್ಗೊತ್ತು, ಒಂದು ಒಳ್ಳೆ ಕಾರ್ಯ ಶುರು ಮಾಡಬೇಕಾದ್ರೆ ಅನೇಕ ಆಪೋಸಿಷನ್ ಅಲ್ಲಿ ಇರುತ್ತೆ. ಸೊ ಅನೇಕ ಜನರು ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡಿ ತಿರುಗೊಂದಾವತಿ ಆಲಯವನ್ನು ಕಟ್ಟಲು ನಿಲ್ಲಿಸಲ್ಪಟ್ಟಿತ್ತು. ಸೊ ಇದಾದ ನಂತರ ನಾವು ನೋಡ್ತೇವೆ, ಅನೇಕ ವರ್ಷಗಳು ಆಲಯ ಪಡದೆ ಹೋಯಿತು. ಸೊ ಇದಾದ ನಂತರ ನಾವು ನೋಡ್ತೇವೆ, ದೇವರು ಜೆರುಬ್ಬಾಬೆಲನಿಗೆ ಕೊಟ್ಟಂತ ಒಂದು ಆಜ್ಞಾಪನೆ. ಅಲ್ಲಿ ನಾವು ನೋಡ್ತೇವೆ, ಒಂದು ಪ್ರೋತ್ಸಾಹ ಕೊಟ್ಟಂತೂ ನಾವು ಹಗ್ಗಾಯನ ಬರೆದಂತ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಜೆರುಬ್ಬಾಬೆಲನಿಗೆ ಹೇಳಿದಂತ ಒಂದು ಮಾತು, ನೀನ್ ಧೈರ್ಯದಿಂದ ಇರು, ನೀನ್ ನನಗೋಸ್ಕರವಾಗಿ ಕೆಲಸ ಮಾಡು, ನಾನು ನಿನ್ನ ಸಂಗಡ ಇರುವಂತವನಾಗಿರ್ತೇನೆ. ಹಾಗೂ ಜೆಕರೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಂತ ಮಾತು, ಪರಾಕ್ರಮದಿಂದ ಬಲದಿಂದ ಅಲ್ಲ, ನನ್ನ ಆತ್ಮನಿಂದಲೇ ನಿನ್ ಕೆಲಸವನ್ನು ಮಾಡುವಿ. ಕೊನೆಯದಾಗಿ ಜೆರುಬ್ಬಾಬೆಲನಿಗೆ ಹೇಳಿದಂತ ಒಂದು ಮಾತು ನಾವು ನೋಡ್ತೇವೆ, ಜಕರಿಯನ ಗ್ರಂಥ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 9ನೇ ವಚನದಲ್ಲಿ ಜಕರಿಯನಿಗೆ ಡೈರೆಕ್ಟ್ ಆಗಿ ಯೆಹೋವನು ಹೇಳುವಂತ ಒಂದು ಮಾತನ್ನ ನಾವಿಲ್ಲಿ ನೋಡ್ತೇವೆ. ಏನಂದ್ರೆ, ಜೆರುಬ್ಬಾಬೆಲನ ಕೈಯಲ್ಲೇ ಈ ಆಲಯದ ಅಸ್ಥಿವಾರವನ್ನು ಹಾಕಲ್ಪಟ್ಟಿದೆ, ಆ ಕೈಗಳಲ್ಲೇ ಈ ಕೆಲಸವನ್ನು ಮುಗಿಸಬೇಕು. ಅಂದ್ರೆ ನೀವು ಏನ್ ಶುರು ಮಾಡಿದ್ಯಾ ಅದನ್ನು ನೀನೇ ಮುಗಿಸಬೇಕು. ಅದಾದ ನಂತರ ಧೈರ್ಯದಿಂದ ಜೆರುಬ್ಬಾಬೆಲನು ಎಲ್ಲರ ಜೊತೆಗೆ ಆ ಆಲಯವನ್ನು ಕಟ್ಟಿ ಕಂಪ್ಲೀಟ್ ಮಾಡಿದ ಸಮಯದಲ್ಲಿ ಯೆಹೋವನು
ಜೆರುಬ್ಬಾಬೆಲನಿಗೆ ಹೇಳಿದಂಥ ಒಂದು ಮಾತು, ನಿನ್ನನ್ನು ನನ್ನ ಮುದ್ರೆಯ ಉಂಗುರವನ್ನಾಗಿ ಮಾಡುವೆನು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಜೆರುಬ್ಬಾಬೆಲನನ್ನ ಆರಿಸಿಕೊಂಡಿದ್ದು ಇಡೀ ಯೆರೂಸಲೇಮ್ ನಾಶನದ ಸಮಯದಲ್ಲಿ. ಇಡೀ ಯೆರೂಸಲೇಮ್ ನಾಶನದ ಸಮಯದಲ್ಲಿ ದೇವಾಲಯವು ಸಹ ನಾಶವಾಗಿತ್ತು. ಜೆರುಬ್ಬಾಬೆಲನನ್ನು ಆರಿಸಿಕೊಂಡಿದ್ದು ದೇವಾಲಯನ್ನು ಕಟ್ಟಲಿಕ್ಕೋಸ್ಕರವಾಗಿ. ಸೊ ಅವನು ದೇವರ ಅಧಿಕಾರವನ್ನು ಹೊಂದಿ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಅನೇಕ ಜನರನ್ನು ದೇವರು ಅನೇಕ ರೀತಿಯಲ್ಲಿ ಆರಿಸಿಕೊಂಡಿರುವಂಥವನಾಗಿರ್ತಾನೆ. ಸೊ ಜೆರುಬ್ಬಾಬೆಲನ ಜೀವನದಲ್ಲಿ ಹಾಗೂ ಇಡೀ ಇಸ್ರಾಯೇಲರ ಜೀವನದಲ್ಲಿ ಆ ಸಮಯದಲ್ಲಿ ಏನೂ ಇಲ್ಲದೆ ಇರುವಂಥ ಒಂದು ಸ್ಥಾನದಿಂದ ಎಲ್ಲ ಇರುವಂಥ ಸ್ಥಾನಕ್ಕೆ ದೇವರು ಅವರನ್ನು ಕರೆದುಕೊಂಡು ಹೋಗುತ್ತಾನೆ. ಬಂಧನದಲ್ಲಿ ಇರುವಂಥ ಸ್ಥಾನದಿಂದ ವಿಮುಕ್ತರಾಗಿ ಇರುವಂಥ ಸ್ಥಾನ ಅಲ್ಲ. ಸೊ ಅವರನ್ನ ಬಂಧನದಲ್ಲಿ ಇರುವಂಥ ಸ್ಥಾನದಿಂದ ಬಿಡುಗಡೆಯ ಸ್ಥಾನಕ್ಕೆ ದೇವರು ಕರೆದುಕೊಂಡು ಹೋಗುವಂಥವನಾಗಿರ್ತಾನೆ. ನಮ್ಮ ಜೀವಿತದಲ್ಲೂ ಸಹ ನಾವು ಅನೇಕ ಸಾರಿ ನಾವು ಅನ್ಕೊಂಡಿರ್ಬೋದು, ಏನೂ ಇಲ್ವಲ್ಲ ನನ್ನ ಜೀವಿತದಲ್ಲಿ, ಏನು ಮಾಡಬೇಕು, ದೇವರ ಮೇಲಿತ್ತಂತ ಒಂದು ನಂಬಿಕೆ. ಒಂದು ಸಾರಿ ಜಾರ್ಜ್ ಮುಲ್ಲರ್ ಎಂಬುದಾಗಿ ಇಂಗ್ಲೆಂಡ್ ದೇಶದಲ್ಲಿ ಇದ್ದಂಥ ಒಬ್ಬ ಸೇವಕ, ಅವನು ಒಂದು ಅನಾಥಾಲಯವನ್ನು ಅವನು ನಡೆಸ್ತಿದ್ದ. ಅನೇಕ ಮಕ್ಕಳಲ್ಲಿದ್ದರು. ಬೆಳಗ್ಗೆ ಎಲ್ಲರೂ ಟೇಬಲ್ ಮೇಲೆ ಕೂತ್ಕೊಂಡು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕು, ತಿಂಡಿ ತಿನ್ನಬೇಕು ಅಂತ ಇರುವ ಸಮಯದಲ್ಲಿ ಜಾರ್ಜ್ ಮುಲ್ಲರ್ ನೋಡ್ತಾರೆ, ತಟ್ಟೆಗಳು ಕಪ್ಗಳಿದೆ, ಆದರೆ ಅದರಲ್ಲಿ ಏನು ತುಂಬಿಲ್ಲ. ಯಾಕಂದ್ರೆ ಅವತ್ತು ಅನಾಥಾಲಯದಲ್ಲಿ ಯಾವುದೇ ರೀತಿಯಾದಂಥ ರೇಷನ್ ಇರಲಿಲ್ವಂತೆ. ಸೊ ಯಾವುದೇ ರೀತಿಯಾದಂಥ ತಿಂಡಿ ತಯಾರು ಮಾಡಿರಲಿಲ್ಲ. ಆದರೆ ಜಾರ್ಜ್ ಮುಲ್ಲರ್ಗೆ ದೇವರ ಮೇಲಿತ್ತಂತ ನಂಬಿಕೆ. ಅವರು ಇಷ್ಟೇ ಹೇಳದಂತೆ, ಬನ್ನಿ ಮಕ್ಕಳ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ದೇವರು ನಮಗೆ ಒದಗಿಸಿ ಕೊಡುವಂಥವನಾಗಿರ್ತಾನೆ ಅಂತ ಹೇಳಿದಂಥ ಮಾತು. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಅನಾಥಾಶ್ರಮ ಡೋರಲ್ಲಿ ಒಂದು ನಾಕ್ ಅಂತ, ಏನಂತ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಬೇಕರ್ ಬಂದು, ದೇವರು ನನಗೇನೋ ಒಂದು ಪ್ರೇರೇಪಣೆ ಕೊಟ್ಟ, 2 ಗಂಟೆಗೆ ಎದ್ದು ನಾನು ಮಕ್ಕಳಿಗೆ ಎಲ್ಲ ಬ್ರೆಡ್ಡನ್ನು ತಯಾರಿಸಿದ್ದೇನೆ, ಬಿಸಿ ಬಿಸಿಯಾದ ಬ್ರೆಡ್ ಅಂತ ತಂದಿದ್ದೇನೆ, ಎಲ್ಲ ಮಕ್ಕಳಿಗೆ ಕೊಡಿ ಅಂತ. ಸೊ ಅವಾಗ ಜಾರ್ಜ್ ಮುಲ್ಲರ್ ಹೇಳೋದು, ನಾನು ಹೇಳಿಲ್ವಾ, ದೇವ್ರು ನಮ್ಗೆ ಒದಗಿಸ್ಕೊಡ್ತಾನೆ, ಏನು ಯೋಚನೆ ಮಾಡಬೇಡಿ, ಏನು ಇಲ್ದೇ ಇರೋ ಪರಿಸ್ಥಿತಿಯಲ್ಲಿ ದೇವ್ರು ತಾನೇ ನಮಗೆ ಕೊಡ್ತಾನೆ ಅಂತ ಹೇಳಿದ್ನಂತೆ. ಆಮೇಲೆ ಸರಿ ಅಂತ ಎಲ್ಲರೂ ತಿರುಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಬಾಗಲ್ ತಟ್ಟಿದ್ರಂತೆ. ಏನು ಅಂತ ನೋಡ್ಬೇಕಾದ್ರೆ ಅಲ್ಲೊಂದು ಮಿಲ್ಕ್ ವ್ಯಾನ್ ಮುರಿದೋಗಿತ್ತು. ಏನೋ ಒಂದು ಎಂಜಿನ್ ಏನೋ ಒಂದು ಪ್ರಾಬ್ಲಮ್ ಆಗಿ ಆ ಹಾಸ್ಟೆಲ್ ಮುಂದೆನೆ ಆ ಎಂಜಿನ್ ಇರೋದ್ರಿಂದ ಮುರಿದೋಗಿದ್ರಿಂದ ಅಲ್ಲಿರುವಂಥ ಆ ಸೇವಕ ಬಂದು ಅವನು ಹೇಳಿದ್ನಂತೆ, ನೋಡು, ಈ ಮಿಲ್ಕ್ ವ್ಯಾನ್ ಇಲ್ಲಿ ಏನೋ ಕೆಟ್ಟೋಗಿದೆ, ನೀನೊಂದು ಸ್ವಲ್ಪ ಕಾದ್ರೆ ಅಲ್ಲಿರುವಂಥ ಹಾಲೆಲ್ಲ ಹಾಳಾಗೋಗುತ್ತೆ. ನಾನು ನೋಡಿದೆ, ಇಲ್ಲಿ ಅನಾಥಾಲಯ ಇದೆ, ಸರಿ ಮಕ್ಕಳಾದರೂ ಇದನ್ನ ಉಪಯೋಗಿಸ್ಲಿ ಅಂತ ಎಲ್ಲರಿಗೆ ಹಾಲನ್ನ ಕೊಡುವಂಥ ಪರಿಸ್ಥಿತಿಯಲ್ಲಿ. ಸೊ ನಾವು ನೋಡ್ತೇವೆ, ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಯಿಂದ ಎಲ್ಲ ಇರುವಂಥ ಪರಿಸ್ಥಿತಿಗೆ ದೇವರು ನಮ್ಮನ್ನು ನಡೆಸುವಂಥವನಾಗಿರುತ್ತಾನೆ. ವಾಟ್ ಅ ಬ್ಯೂಟಿಫುಲ್ ಟೆಸ್ಟಿಮನಿ ಕ್ಯಾನ್ ದಟ್ ಬಿ. ಜಾರ್ಜ್ ಮುಲ್ಲರ್ ಯಾರನ್ನೂ ಏನು ಕೇಳ್ತಿರ್ಲಿಲ್ಲ, ಆದರೆ ದೇವರು ತಾನೇ ಒದಗಿಸುವಂಥವನಾಗಿರ್ತಾನೆ. ನಮ್ಮ ಜೀವಿತದಲ್ಲೂ ಸಹ ದೇವರು ಎಲ್ಲವನ್ನೂ, ನಮಗೆ ಬೇಕಾದಂಥದ್ದು ಎಲ್ಲವನ್ನೂ ಒದಗಿಸಿ ಕೊಡುವಂಥವನಾಗಿರ್ತಾನೆ. ಯಾಕಂದರೆ ನಮ್ಮ ದೇವರು ಒಳ್ಳೆಯ ದೇವರು. ಇನ್ನು ಅನೇಕರನ್ನು ದೇವರು ಕಳೆದಾಗ ದೇವರು ಜೆರುಬ್ಬಾಬೆಲನಿಗೆ ಹೇಳಿದ್ದು, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಅನೇಕರನ್ನು ದೇವರು ಆರಿಸಿಕೊಂಡಿರುವಾಗ ಮೋಶೆಯ ಜೀವಿತ ನಾವು ನೋಡ್ಬೋದು. ಮೋಶೆಯನ್ನು ಸೀನಾಯಿ ಬೆಟ್ಟಕ್ಕೆ ಕರೆದು ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ಹೋಗಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಾಂಗದವರನ್ನು ನೀನು ಅಲ್ಲಿಂದ ಕರ್ಕೊಂಬರ್ಬೇಕು ಅಂತ ಹೇಳಿದ್, ಬಿಡಿಸಿ ಕರ್ಕೊಂಬರ್ಬೇಕು, ಫರೋನ ಆಡಳಿತದಿಂದ ಬಿಡಿಸಿ ಕರ್ಕೊಂಬರ್ಬೇಕು ಅಂತ ಹೇಳುವಂಥ ಸಮಯದಲ್ಲಿ ಮೋಶೆ ಏನು ಮಾಡ್ತಾನೆ, ಒಪ್ತಾನ? ನಾನು ಹೋಗ್ತೀನಿ ಅಂತನ? ಒಪ್ಪಲ್ಲ. ಅವನು ಹೇಳ್ತಾನೆ, ನಾನು ತೊಡಲು ನುಡಿಯವನು. ಆದರೆ ದೇವರು ಅವನನ್ನೇ ಆರಿಸಿಕೊಂಡಿರುವಂಥವನಾಗಿರ್ತಾನೆ.
ಯಾಕಂದ್ರೆ ಅವ್ನು ನಮ್ಮಲ್ಲಿ ಏನೋ ಒಂದು ದುರ್ಬಲತೆ ಇರ್ಬೋದು, ಇಲ್ಲ ಏನೋ ಒಂದು ಬಲಹೀನತೆ ಇರ್ಬೋದು, ಆದರೆ ಆ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸುವ ರಕ್ಷಕನು ನಮ್ಮ ಕರ್ತನಾಗಿರುತ್ತಾನೆ. ಮೋಶೆ ಎಂಥ ಒಳ್ಳೆ ನಾಯಕ ಆಗಿದ್ದ ಅಂತ ನಾವು ನೋಡ್ತೇವೆ. ಹಾಗೂ ನಾವು ನೋಡುವಂಥ ಒಬ್ಬ ಶಿಷ್ಯ ಪೇತ್ರನು ಮುಂಗೋಪಿ, ಮಲ್ಕಿಯನ ಕಿವಿಯನ್ನೇ ಕತ್ತರಿಸಿದವನು. ಹಾಗೂ ನಾವು ನೋಡ್ತೇವೆ ಮುಂದಾಲೋಚನೆ ಇಲ್ಲದೆ ಇರುವಂತ ಪೇತ್ರ, ಅವನು ಯೇಸು ಸ್ವಾಮಿ ಒಂದು ಬೋಟ್ನಲ್ಲಿದ್ದಾಗ ನಾನು ನಡಿತೇನೆ ಸ್ವಾಮಿ ಅಂತ ಮುಂದೆ ಬಂದು, ಆದರೆ ಅವನೇನ್ ಮಾಡ್ದ ಮಧ್ಯದಲ್ಲಿ ಯಾವುದಕ್ಕೆ ಭಯಪಟ್ಟ? ಬಿರುಗಾಳಿಗೆ ಭಯಪಟ್ಟು ತಿರ್ಗಾ ಅಲ್ಲಿ ಮುಳುಗ್ಲಿಕ್ಕಿದ್ದಾಗ ಯೇಸು ಸ್ವಾಮಿ ಏನ್ ಮಾಡ್ದ? ಅವನಿಗೆ ಕೈ ಹಿಡಿದು ಮೇಲಕ್ಕೆ ಎತ್ತಿದಂತ ಯೇಸು ಸ್ವಾಮಿ. ಅಂತ ಪೇತ್ರ ನಾವು ನೋಡ್ತೇವೆ. ಯೇಸು ಸ್ವಾಮಿಯನ್ನು ಎಷ್ಟು ಸಾರಿ ಅವನ ಅಳ್ಳಗಳ್ದ? 3 ಸಾರಿ ಅಳ್ಳಗಳ್ದ ಪೇತ್ರನಿಗೆ ಯೇಸು ಸ್ವಾಮಿ ತಿರುಗೊಮ್ಮೆ ಕಾಣಿಸ್ಕೊಂಡು ಯೇಸು ಸ್ವಾಮಿ ಕೇಳ್ತಾರೆ, ನೀನ್ ನನ್ನನ್ನ ಪ್ರೀತಿಸ್ಯ? ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿಸ್ತೇನೆ. ಅವಾಗ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು, ನನ್ನ ಕುರಿಗಳನ್ನು ಮೇಯಿಸು. ತಿರ್ಗೊಂದು ಆವರ್ತಿ ಕೇಳಿದಾಗ ನನ್ನ ಕುರಿಗಳನ್ನು ಕಾಯಿ. ಇನ್ನೊಂದು ಆವರ್ತಿ ಕೇಳಿದಾಗ ಅವನು ಕೊಟ್ಟಂತ ಆಜ್ಞಾಪನೆ, ನನ್ನ ಕುರಿಗಳನ್ನು ನೀನು ಮೇಯಿಸು ಎಂಬಂತ ಆಜ್ಞಾಪನೆಯನ್ನು ಕೊಟ್ಟಿರ್ತಾರೆ. ಹಾಗೂ ಮತ್ತಾಯನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ, ಪೇತ್ರನಿಗೆ ಹೇಳಿದಂತ ಒಂದು ಮಾತು, ನೀನು ಬಂಡೆ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಅನೇಕ ಫೇಲಿಯರ್ಸ್, ಇಲ್ಲ ಅನೇಕ ವೈಫಲ್ಯಗಳು ಇದ್ದಂಥ ಪೇತ್ರನ ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ಕಾರ್ಯ, ನೀನು ಬಂಡೆ, ನಿನ್ನ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಬೇಕಾದ್ರೆ ನಾವು ನೋಡ್ತೇವೆ ಅದೇ ನಡೆದದ್ದು ಪಂಚಾಶತಮ ಹಬ್ಬದ ದಿನದಂದು. ನಾವು ನೋಡ್ತೇವೆ ಪೇತ್ರನು ಮಾಡಿದ ಒಂದು ಪ್ರಸಂಗಕ್ಕೆ 3,000 ಜನರ ದೇವರ ಕಡೆಗೆ ಬಂದದ್ದು. ಸೊ ನಾವು ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥವನಾಗಿರ್ತಾನೆ. ನಮ್ಮನ್ನು ಆರಿಸಿಕೊಂಡಿರುವಂಥವನು ದೇವರು ನಮ್ಮನ್ನು ಬಲಪಡಿಸುವಂಥವನಾಗಿರ್ತಾನೆ. ಜೆರುಬ್ಬಾಬೆಲನನ್ನು ಆರಿಸಿಕೊಂಡಿದ್ದು ಇಡೀ ಯೆರೂಸಲೇಮು ನಾಶನದ ಸಮಯದಲ್ಲಿ, ಆದರೆ ಅವರು ದೇವಾಲಯವನ್ನು ಕಟ್ಟುವಂಥವನಾಗಿದ್ದ. ಮೋಶೆಯನ್ನು ಆರಿಸಿಕೊಂಡಿದ್ದು ಅವನ ಬಲಹೀನತೆಯಲ್ಲಿ, ಆದರೆ ಅವನನ್ನು ಬಲಪಡಿಸಿದ. ಪೇತ್ರನನ್ನು ಆರಿಸಿಕೊಂಡಿದ್ದು ಅವನ ವೈಫಲ್ಯತೆಯಲ್ಲಿ, ಆದರೆ ಅವರಿಗೆ ಬೇಕಾದಂಥದ್ದು ಎಲ್ಲವನ್ನು ಪವಿತ್ರಾತ್ಮದಿಂದ ತುಂಬಿಸಿ ಅವನನ್ನು ದೊಡ್ಡ ದೇವರ ಸೇವಕನಾಗಿ ಅವನನ್ನು ಮಾಡ್ದ. ಸೊ ಇವತ್ತು ದೇವರು ನಮ್ಮನ್ನು ಕರೀದಾತವನಾಗಿರ್ತಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಉದ್ದೇಶಪೂರ್ವಕವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಸಿದ್ಧರಿದ್ದೇವಾ? ನಾವು ಸಿದ್ಧರಾಗಿ ದೇವರು ನಮ್ಮ ಮೂಲಕ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಸಿದ್ಧರಾಗಿ ತಯಾರಾಗಿರೋಣ. ದೇವರು ನಮ್ಮನ್ನು ತನ್ನ ಮುದ್ರೆಯ ಉಂಗುರವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಸಿದ್ಧರಾಗಿದ್ದೇವಾ? ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮನ್ನು ಕಾಯ್ದು ಕಾಪಾಡುವ ನಮ್ಮ ಪ್ರಿಯ ಕರ್ತನಾದ ತಂದೆಯೇ, ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಆರಿಸಿಕೊಂಡಿರುತ್ತಿ, ಅದಕ್ಕೋಸ್ಕರವಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಆ ಉದ್ದೇಶಗಳನ್ನು ನಮ್ಮ ಮೂಲಕ ನೀನು ಮಾಡುವಂತೆ ನಮ್ಮನ್ನು ಆಶೀರ್ವದಿಸು. ನಾವು ತಯಾರಾಗಿದ್ದೇವೆ ಕರ್ತನೆ, ನಮ್ಮನ್ನು ಉಪಯೋಗಿಸು. ಹೌದು ರಕ್ಷಕನೇ, ನಾವು ನಿಮ್ಮ ಮುದ್ರೆ ಉಂಗುರವಾಗಿದ್ದೇವೆ. ನಮ್ಮನ್ನು ಬಲಪಡಿಸು. ನಿನ್ನ ಕೆಲಸಕ್ಕೋಸ್ಕರವಾಗಿ ನಮ್ಮನ್ನು ಆಶೀರ್ವದಿಸಿ, ನಿನ್ನನ್ನು ಆತುಕೊಂಡು ಕೆಲಸದಲ್ಲಿ ಮುಂದೆ ಹೋಗುವಂತೆ ನಮ್ಮನ್ನು ಆಶೀರ್ವದಿಸು. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಕಳೆದ 10 ದಿನಗಳ ಕಾಲ ನಮ್ಮೊಂದಿಗಿದ್ದು ನಮ್ಮ ಶಿಕ್ಷಕ ವೃಂದದವರನ್ನು, ಸ್ವಯಂ ಸೇವಕರನ್ನು ಹಾಗೂ ನಮ್ಮ VBS ಮಕ್ಕಳನ್ನು ಆತ್ಮೀಕವಾಗಿ ಬಲಪಡಿಸುತ್ತಾ ಉತ್ತೇಜನಗೊಳಿಸುತ್ತಾ ಅತ್ಯುತ್ತಮವಾದಂಥ ರೀತಿಯಲ್ಲಿ ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ
VBS ಸೇವೆಯನ್ನು ನಮ್ಮ ಮಧ್ಯದಲ್ಲಿ ಪ್ರೀತಿ ಅಮ್ಮನವರಾದಂಥ ಎವಲಿನ್ ಸುಮನ ಅವರು ಮಾಡಿದ್ದಾರೆ. 3-4 ದಿನಗಳಿಂದ ಅವ್ರಿಗೆ ಹುಷಾರಿಲ್ರಿ, ಅನಾರೋಗ್ಯ ಇದೆ ಅವರಿಗೆ. ಆದರೂ ಸಹ ಅನಾರೋಗ್ಯ ಇದ್ದಾಗ್ಯೂ ಕೂಡ ಅವರ ಒಂದು ಹುಮ್ಮಸ್ಸು ಕಡಿಮೆ ಆಗಲಿಲ್ಲ. ಅದೇ ಉತ್ತೇಜನದೊಂದಿಗೆ, ಅದೇ ಆಸಕ್ತಿಯೊಂದಿಗೆ ಅವರು ಈ ಸೇವೆಯನ್ನು ಕರ್ತನ ಮಹಿಮೆಗಾಗಿ ಅವರು ಮಾಡಿದ್ದಾರೆ. ಈ ಸಮಯದಲ್ಲಿ ಪ್ರಿಯ ಅಮ್ಮನವರು ನಮ್ಮ ಮಧ್ಯದಲ್ಲಿ ಬಂದು ಇಷ್ಟು ದಿನಗಳ ಕಾಲ ನಮ್ಮೊಂದಿಗಿದ್ದು ಈ ಸೇವೆಯನ್ನು ಮಾಡಿ ನಮ್ಮ ಮಕ್ಕಳನ್ನು ಆತ್ಮಿಕವಾಗಿ ಬಲಪಡಿಸಿದ್ದಕ್ಕಾಗಿ ನಾನು ನಮ್ಮ ಜ್ಞಾನ ಮಾರ್ಗ ಭಾನುವಾರ ಪಾಠಶಾಲೆಯ ಪರವಾಗಿ ಹಾಗೂ ನಮ್ಮ VBS ಶಿಕ್ಷಕ ವೃಂದದವರ ಪರವಾಗಿ ಮತ್ತು ನಮ್ಮ ಸಭಾಪಾಲನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅಮ್ಮನವರಿಗೆ ನಾನು ಸಲ್ಲಿಸ್ತೇನೆ. ಕಡೆಯದಾಗಿ ನಾವು ಎದ್ದು ನಿಂತುಕೊಂಡು ಪರದೆಯ ಮೇಲೆ ಮೂಡಿ ಬರುವಂತ ಸಂಗೀತವನ್ನ ನಾವು ರಾಗ ಮಾಡೋಣ. ಪರದೆಯ ಮೇಲೆ ಮೂಡಿ ಬರುವಂತ ಸಂಗೀತ ಕುರ್ಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿಯೇ, ಪ್ರಿಯ ಯೇಸು ನಾವು ನಿನ್ನ ಮಂದೆಯೇ. ಎಲ್ಲ 4 ಚರಣಗಳನ್ನ ನಾವು ರಾಗ ಮಾಡೋಣ. ಕುರ್ಬಾನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೇ, ನಿನ್ನ ಮಂದೆಯನ್ನು ಮೇಯಿಸು ರಮ್ಯ ಹೊಲದಲ್ಲಿಯೇ, ಪ್ರಿಯ ಯೇಸು ನಾವು ನಿನ್ನ ಮಂದೆಯೇ, ಪ್ರಿಯ ಯೇಸು ನಾವು ನಿನ್ನ ಮಂದೆಯೇ. ಮಂದೆಯನ್ನು ಪ್ರೀತಿಯಿಂದ ಮಾರ್ಗದಲ್ಲಿ ನಡೆಸು, ತಪ್ಪಿ ಹೋದ ಕುರಿಯನ್ನ ಕರುಣಿಸಿ ಹುಡುಕು, ಪ್ರಿಯ ಯೇಸು ಕೇಳು ನಮ್ಮನ್ನು, ಪ್ರಿಯ ಯೇಸು ಕೇಳು ನಮ್ಮನ್ನು. ನಾವು ಪಾಪ ಮಾಡಿದಾಗ ನಾನು ತಳ್ಳೆನು, ನಿರ್ಮಲತ್ವ ಕೊಡುತ್ತೇನೆ ಎಂದು ನೀನು ಹೇಳಿದೆ, ಪ್ರಿಯ ಯೇಸು ಬರುತ್ತೇವೆ ಈಗಲೇ, ಪ್ರಿಯ ಯೇಸು ಬರುತ್ತೇವೆ ಈಗಲೇ. ಬಾಲ್ಯದಲ್ಲಿ ನಿನ್ನದಾಯ ನಮ್ಮ ಮೇಲೆ ಇರಲಿ, ನಿನ್ನ ದಿವ್ಯವಾದ ಪ್ರೀತಿ ಎದೆಯನ್ನು ತುಂಬಲಿ, ಪ್ರಿಯ ಯೇಸು ಪ್ರೀತಿ ಮಾಡು, ಹಿಂದೆ ಪ್ರೀತಿ ಮಾಡಿದಿ, ಪ್ರಿಯ ಕರ್ತನ ಪ್ರಾರ್ಥನೆ ಮತ್ತು ಆಶೀರ್ವಚನ ನಂತರ ಸಂಗೀತಗಳಲ್ಲಿ 153ನೇ ಸಂಗೀತದ 5ನೇ ಚರಣವನ್ನು ಮಾತ್ರ ಹಾಡಿಕೊಂಡು ಕರ್ತನ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಭಾಗಿಯಾಗದೇ ಇರುವಂತ ಸಭೆಯವರು ಸಮಾಧಾನದಿಂದ ತೆರಳಬೇಕಾಗಿ ವಿನಂತಿಸುತ್ತೇನೆ. ಕರ್ತನ ಪ್ರಾರ್ಥನೆಯ ನಂತರ ರೆವರೆಂಡ್ ಜಾನ್ ದೊಡ್ಮನಿ ಅಯ್ಯನವರು ನಮ್ಮನ್ನ ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ವಿನಂತಿ. ಈಗೆಲ್ಲರೂ ನಾವು ಒಂದೇ ಮನಸ್ಸಾಗಿ ನಮ್ಮ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಭಕ್ತಿ ಭಾವದಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವು ನಿನವೇ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದಕ್ಕಾಗಿ ತಲೆಗನ್ನು ಬಾಗಿಸೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ಕೃಪಾ ಕಟಾಕ್ಷಿಟ್ಟು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ. ತಂದೆ, ಕುಮಾರ ಮತ್ತು ಪರಿಶುದ್ಧಾತ್ಮ ತ್ರೈಕ ದೇವರ ಆಶೀರ್ವಾದ ಸೇರಿ ಬಂದಂತೆಲ್ಲ ಭಕ್ತ ಸಮೂಹದೊಟ್ಟಿಗೂ, ನಮ್ಮೆಲ್ಲ EBS ಮಕ್ಕಳೊಟ್ಟಿಗೂ, EBS ಶಿಕ್ಷಕರೊಟ್ಟಿಗೂ, ಡೈರೆಕ್ಟರ್ ಸೇವೆಯೊಟ್ಟಿಗೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್.